स्वागत है आपका बी न्यूज़ नेशन में। मैं हूं आबिद हुसैन शेख। सरकार राज्य की जनता को कोरोना से बचाने में नाकामयाब रही है। एमबी पाटिल का बयान। राज्य के पूर्व गृह मंत्री और बबलेश्वर मतक्षेत्र के एमएलए एमबी पाटिल ने आज प्रेस कॉन्फ्रेंसिंग के जरिए कहा कि केंद्र और राज्य सरकार कोरोना कंट्रोल करने में पूरी तरह से नाकामयाब रही है। जिला इंचार्ज मिनिस्टर शशिकला जोल्ले पर आरोप लगाते हुए कहा कि अपनी सरकार की नाकामयाबी छुपाने के लिए बयानें देती हैं कि जिले में रेमडेसिविर की कमी नहीं है। बबलेश्वर और टिगोटा में कोरोना से सिर्फ 4 लोगों की मौत होने की बातें कहती हैं। असलियत में बबलेश्वर और टिगोटा में 20 लोग कोरोना से अपनी जान गंवा चुके हैं। कोरोना की दूसरी लहर की सूचना पहले ही से एक्सपर्ट ने पीएम मोदी को दी थी, लेकिन उन्होंने उसे नज़रअंदाज कर दिया। अब सीएम येडियुरप्पा कह रहे हैं कि कोरोना की तीसरी लहर के लिए तैयार होना होगा। सरकार दूसरी लहर का सामना नहीं कर पा रही है तो तीसरी लहर से जनता को क्या बचाएगी, कहा एमबी पाटिल ने। 50% बेड्स तಗೊಳ್ಳೋದಕ್ಕೆ ಸಿವಿಲ್ ಹಾಸ್ಪಿಟಲ್ ಸರ್ಕಾರದಿದೆ, ಅವರು ಅದನ್ನು ಉಚಿತವಾಗಿ ಒಂದು ಸಲ ಇದು ಮಾಡ್ತಾರೆ. ಅದನ್ನು ಬಿಟ್ಟು ಉಳಿದ ಖಾಸಗಿಯವರು ಗೌರ್ಮೆಂಟ್ ಚಾರ್ಜಸ್ಸು ಮತ್ತು ನಾನು ಉಳಿದುದಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾವು ಇಲ್ಲಿ ಅತಿ ಕಡಿಮೆ ದರದಲ್ಲಿ ಇವತ್ತು ದಿವಸ ಇದನ್ನು ಟ್ರೀಟ್ಮೆಂಟ್ ಮಾಡಿ ಇವತ್ತು ದಿವಸ ವ್ಯವಸ್ಥಿತವಾಗಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಈಗ ಜನ ಇವತ್ತು ಈ ದೇಶದಲ್ಲಿ ಕೊರೋನಾದಿಂದ ಇವತ್ತು ದಿವಸ ಜನ ಸಾಯ್ತಾ ಇಲ್ಲ. ಇವತ್ತು ಅರ್ಧದಷ್ಟು ಜನ 100ರಲ್ಲಿ 50 ಜನ ಆಕ್ಸಿಜನ್ ಬೆಡ್ ಸಿಗದೆ, ವೆಂಟಿಲೇಟರ್ ಸಿಗದೆ, ರೆಮ್ಡೆಸಿವಿರ್ ಇಂಜೆಕ್ಷನ್ ಸಿಗದೆ ಇವತ್ತು ದಿವಸ ಜನ ಸಾಯ್ತಾ ಇದೆ. ಇವತ್ತು ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಂದು ಸಲ ಈ ದೇಶದ ಅತ್ಯುನ್ನತ ಅಧಿಕಾರ ಹೊಂದಿದಂಥವ್ರು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊರೋನಾ ನಮ್ಮ ದೇಶದಿಂದ ಹೊರಟೋಗ್ಬಿದೆ ಅಂತ ಒಂದು ಸಂದೇಶ ಕೊಡೋ ಮೂಲಕ ನಾವು ಇದನ್ನು ಲಘುವಾಗಿ ಇವತ್ತು ದಿವಸ ಪರಿಗಣಿಸಿದ್ದೀವಿ. ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ, ನಾವು ಆತ್ಮನಿರ್ಭರ ಭಾರತ ಅಂತ ಹೇಳೋರು ಇವತ್ತು ದಿವಸ ನಮಗೆ ಇವತ್ತು ನೋಡ್ತಾ ಇದ್ವಿ. ಕತಾರು, ಬಹರೇನು, ಸೌದಿ ಅರೇಬಿಯಾ, ದುಬೈ, ಜರ್ಮನಿ, ಅಮೆರಿಕಾ, ಅನೇಕ ರಾಷ್ಟ್ರಗಳು ಇವತ್ತು ದಿವಸ ಆಕ್ಸಿಜನ್ನ ನಮಗೆ ಕೊಡುವಂಥ ಪರಿಸ್ಥಿತಿ, ವ್ಯಾಕ್ಸಿನೇಷನ್ ಕೊಡುವಂಥ ಪರಿಸ್ಥಿತಿ ಇದೆ, ರೆಮ್ಡೆಸಿವಿರ್ ಕೊಡುವಂಥ. ನಮ್ಮ ಆತ್ಮನಿರ್ಭರ, ನಮ್ಮ ಪ್ಲಾನಿಂಗ್ ಇರಲಾರ್ದೆ, ದೂರದೃಷ್ಟಿ ಇರಲಾರ್ದೆ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದೇವೆ. ಇವತ್ತು ಗೊತ್ತಿದೆ 30,000 ಕೋಟಿ ರೂಪಾಯಿ ನಾವು ಬಜೆಟ್ನಲ್ಲಿ, ಕೇಂದ್ರ ಬಜೆಟ್ನಲ್ಲಿ ಈ ವ್ಯಾಕ್ಸಿನೇಷನ್, ಬಿಹಾರ ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಫ್ರೀ ಅಂತ ಹೇಳಿದ್ರು, ಎಲೆಕ್ಷನ್ ಘೋಷಣೆ. ಇವತ್ತು ಪರಿಸ್ಥಿತಿ ಏನಾಗಿದೆ, ಒಂದು ಕಡೆ ಒಂದು ಸಲ 45 ವರ್ಷದವ್ರಿಗಿಂತ ಮೇಲೆ ಏನು ನಮಗೆ ವ್ಯಾಕ್ಸಿನೇಷನನ್ನು ತಗೊಳ್ಳುವಂಥದ್ದು ಅವಾಗ ಅನೌನ್ಸ್ ಮಾಡಿದ್ರು. 18 ವರ್ಷದವ್ರಿಗೂ ಕೂಡ ಅವತ್ತೇ ಮಾಡಿ. ನಮ್ಮಲ್ಲಿ ಸ್ಟಾಕ್ ತಗೊಂಡು ನೋಡಿದರೆ 45 ವರ್ಷದವ್ರಿಗೆ ಮತ್ತು ಅದರಲ್ಲಿ ವಿಶೇಷವಾಗಿ 2ನೇ ಡೋಸ್, ನಿನ್ನೆ 18 ವರ್ಷದವ್ರು ಇವತ್ತು ಕೋವ್ಯಾಕ್ಸಿನು ರಾಜ್ಯಕ್ಕೆ, ಅಂದರೆ ನಮ್ಮಲ್ಲಿ BJP ಸರ್ಕಾರ ಇದೆ, ಕೇಂದ್ರದಲ್ಲೂ BJP ಸರ್ಕಾರ ಇದೆ. ನಮ್ಮವರು MPಸು ಮತ್ತು ನಮ್ಮ ಮುಖ್ಯಮಂತ್ರಿ ಎಷ್ಟು ಪವರ್ಫುಲ್ ಇದ್ದಾರೆ ಅಂದರೆ ಕೋವ್ಯಾಕ್ಸಿನ್ ನಮಗೆ ಅಲೋಕೇಟ್ ಆಗಿಲ್ಲ ನಮ್ಮ ರಾಜ್ಯಕ್ಕೆ. ದುರ್ದೈವ ಇದು ಇವತ್ತು ದಿವಸ. ಆಕ್ಸಿಜನ್ ವಿಚಾರದಲ್ಲಿ ಹಂಗೆ ಆಯಿತು. ಆಕ್ಸಿಜನ್ ವಿಷಯದಲ್ಲಿ ಇವತ್ತು ದಿವಸ ಹೈಕೋರ್ಟ್ ನಮ್ಮ ನೆರವಿಗೆ ಬಂತು. ಸರ್ಕಾರದ ಮೇಲೆ ಅಪೀಲ್ ಮಾಡಿದರು. ಸುಪ್ರೀಂ ಕೋರ್ಟ್ ಇವತ್ತು ಸಹ ಹೈಕೋರ್ಟನ್ನು ಎತ್ತಿಡಿದು ಇವತ್ತು ಸಹ ಆಕ್ಸಿಜನನ್ನು ಒಂದು ಹಂತಕ್ಕೆ ಅಟ್ಲೀಸ್ಟು ಸಂಪೂರ್ಣವಾಗಿ ಅಲ್ಲದಿದ್ದರೂ ಕೂಡ ಒಂದು ನೆಮ್ಮದಿ ಹಂತಕ್ಕೆ ಬಂದಿದ್ದಂದರೆ ಅದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಿಂದ, ಕೇಂದ್ರ ಸರ್ಕಾರದಿಂದ ಅಲ್ಲ. ಅದು ಕೇಂದ್ರ ಸರ್ಕಾರದ ಅಪೋಸಿಟ್. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಈ ಡೆಲ್ಲಿ ನ್ಯೂ ವಿಸ್ಟಾ ಏನು ಪ್ರಧಾನಮಂತ್ರಿಗಳ ಬಿಲ್ಡಿಂಗು, ಪಾರ್ಲಿಮೆಂಟು ಇದೆಲ್ಲ, ಅದಕ್ಕೆ ಸುಮಾರು 20,000 ಕೋಟಿ ಖರ್ಚು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಅದು ನಿಲ್ಲಬೇಕು.
ಯಾಕಂದ್ರೆ 20,000 ಕೋಟಿನಲ್ಲಿ ಸುಮಾರು 62 ಕೋಟಿ ಅಷ್ಟು ನಮಗೆ ವ್ಯಾಕ್ಸಿನೇಷನ್ ಆಗುತ್ತೆ. 62 ಕೋಟಿ ಜನರು. ಆ ವಿಸ್ತಾ ಇಂಪಾರ್ಟೆಂಟ್ ಇದೆಯಾ, ಪ್ರಧಾನಮಂತ್ರಿಗಳ ಮನೆ ಪಾರ್ಲಿಮೆಂಟ್ ಇಂಪಾರ್ಟೆಂಟ್ ಇದೆಯಾ, ಅಥವಾ 60 ಜನ ವ್ಯಾಕ್ಸಿನೇಷನ್ ಪಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಇದೆ? ಸುಮಾರು 22 ಕೋಟಿ ರೆಮ್ಡಿಸಿವಿರ್ ಸಿಗ್ತದೆ, ಅದು ಮಹತ್ವ ಇದೆಯಾ? ಸುಮಾರು 3 ಕೋಟಿ 10 ಲಕ್ಷ ಆಕ್ಸಿಜನ್ ಸಿಲಿಂಡರ್ಸ್ ಬರ್ತದೆ, ಮತ್ತು 13 ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸು 12,000 ಬೆಡ್ದನ್ನ 20,000 ಕೋಟಿ ಮಾಡೋಕ್ಕೆ ಸಾಧ್ಯ. ಅದ್ರ ಕಡೆ ಪ್ರಧಾನಮಂತ್ರಿಗಳ ಗಮನ ಇಲ್ಲ. ಆ ವಿಸ್ತಾ ಈಗ ಭಾಳ ಟೀಕೆ ಆದಮೇಲೆ, ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆ ಆದಮೇಲೆ ಈಗ ಅದನ್ನು ಸ್ಟಾಪ್ ಮಾಡ್ತೀವಿ, ನಾವು ಅದನ್ನು ಸ್ಲೋ ಹೋಗ್ತೀವಿ ಅಂಥೇಳಿ ಒಂದು ಮಾಡಿದ್ದಾರೆ. ಜನ ಇಂಪಾರ್ಟೆಂಟು, ಜನರ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್. ಈಗ ಈ ಕೊರೋನಾವನ್ನು ತಡೆಗಟ್ಟಕ್ಕೆ ಮೂಲ ಆಗಬೇಕಂದ್ರೆ ಎಲ್ಲ ರಾಷ್ಟ್ರಗಳು ವ್ಯಾಕ್ಸಿನೇಷನ್ ಕೊಡೋ ಮೂಲಕ ಒಂದು ಸೇಫ್ಟಿ ಲೆವೆಲ್ ಬಂದಿದ್ದಾರೆ. ವ್ಯಾಕ್ಸಿನೇಷನ್ ಕೊಡೋ ಮೂಲಕ ಆ ವ್ಯಾಕ್ಸಿನೇಷನ್ ಆಗಬೇಕು. ದೇಶದ 80% ಜನರದು ವ್ಯಾಕ್ಸಿನೇಷನ್ ಆಗಬೇಕು. ಆದಾಗ ಮಾತ್ರ ಇದು ಹತೋಟಿಗೆ ಬರ್ತದೆ. ಅದನ್ನು ಬಿಟ್ಟು ನಾನು ಪಾರ್ಲಿಮೆಂಟ್ ಮನೆ ಕಟ್ತೀನಿ, 2023ಕ್ಕೆ ನಾನು ಪ್ರಧಾನಮಂತ್ರಿ ಬಿಲ್ಡಿಂಗ್ ರೆಡಿ ಆಗ್ತದೆ, 2024ಕ್ಕೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮನೆ ಬಿಲ್ಡಿಂಗ್ ಕಗದು ಆಗ್ತದೆ. ಇದು ಯಾವ ದರ್ಬಾರ ಇದು? ಹಿಂದೆ ಇದು ಮಹಾರಾಜರಿಗೆ ಕೂಡ ಈ ರೀತಿ ಮಾಡಿಲ್ಲ ಅವ್ರು ತಂದು ಸರ್. ಇವರು ದೊಡ್ಡ ಮಹಾರಾಜರಾಗಿ ಇವತ್ತು ಪರಿವರ್ತನೆ ಹೊಂದಿದ್ದಾರೆ, ವಿಶ್ವಗುರು. ಹೀಗಾಗಿ ಇವತ್ತು ರಾಜ್ಯದ ವಿಷಯಕ್ಕೆ ಬರ್ತೇನೆ. ಈಗಲೂ ಕೂಡ ಇವತ್ತು ಮತ್ತೆ 18ರಿಂದ 44ಕ್ಕೆ ಇವತ್ತು ದಿವಸ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ದಿವಸ ನಾನು ಮೊನ್ನೆ ಚೆಕ್ ಮಾಡಿದ್ದೀನಿ, ಪ್ರತಿಯೊಂದು ತಾಲೂಕಿಗೆ ವ್ಯಾಕ್ಸಿನೇಷನು 100, 1000, 1200 ಅದಾವೆ. 18ರಿಂದ ಎಲ್ಲಿ ಮಾಡ್ತಾರೆ ಇವರು? ಇದು ಭಾಳ ಕಷ್ಟ ಸಾಧ್ಯ ಇವತ್ತು ದಿವಸ ಇವ್ರ ಕಡೆ. ಅದಕ್ಕೆ ಭವಿಷ್ಯತ್ತದು ಮಾತಾಡೋದು ಬೇಡ. ಇವ್ರು ಏನಾಗ್ತಾ ಇದ್ದಾರೆ, ನಮ್ಮ ಮನೆಯೂ ಕೂಡ ಅದನ್ನ ಹೇಳಿದ್ದೀನಿ, ಫ್ಯೂಚರ್ ಟೆನ್ಸ್ನಾಗ ಮಾತಾಡ್ತಾರೆ. ಭವಿಷ್ಯತ್ವಾಗಿ 20,000 ಬೆಡ್ ಆಕ್ಸಿಜನ್ ಬೆಡ್ ತಯಾರು ಮಾಡಲಾಗುವುದು, ಹಳ್ಳಿಯಲ್ಲಿ ಕೂಡ ಆಕ್ಸಿಜನ್ ಬೆಡ್ ಮಾಡೋದು. ಆಕ್ಸಿಜನ್ ಈಗ ನಾನು ಕೂಡ ಅದೇ ನಮ್ಮ ಚರ್ಚೆ ನಡೆದಿತ್ತು. ಈಗ 200 ಬೆಡ್ಸನ್ನು ನಾವು ಈಗೇನು 500 ಬೆಡ್ ಇದ್ದಾವೆ, ಅದರಲ್ಲಿ 300 ಬೆಡ್ ಆಕ್ಸಿಜನ್ ಬೆಡ್ಸ್ ಇದ್ದಾವೆ. ಇನ್ನೂ 200 ಆಕ್ಸಿಜನ್ ಬೆಡ್ ಇವತ್ತು ದಿವಸ ನಾವು ಕೆಲಸ ಪ್ರಾರಂಭ ಮಾಡಿದ್ವಿ. ಇವ್ರಿಗತ್ತಲೇ ನಾವು ಭವಿಷ್ಯತ್ವವನ್ನು ಹೇಳ್ತಾ ಇಲ್ಲ. ಈಗಾಗಲೇ ಪ್ರಾಕ್ಸಿಯರ್ನವ್ರು ಇವತ್ತು ದಿವಸ ಬಂದು ನಮ್ಗೆ 13 KLD ಇವತ್ತು ದಿವಸ ನಮ್ಮ ಆಕ್ಸಿಜನ್ನು ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ ಇವತ್ತು ದಿವಸ ಏನು ಸ್ಟೋರೇಜ್ ಪ್ಲಾಂಟ್ ಇದೆ, ಇನ್ನೊಂದು 13 KLD ಕೆಲಸ ನಡೆದಿದೆ ಅಲ್ಲಿ. ಬೇಕಾದ್ರೆ ನೀವು ಹೋಗಿ ನೋಡ್ಕೊಳ್ರಿ, ಮತ್ತೆ ಹೋಗಿ ತೋರಿಸ್ರಿ ಅವ್ರಿಗೆ. ಏನು ರೀ, ನಾವು ಭವಿಷ್ಯತ್ತದ್ದು ಮಾತಾಡ್ತಾ ಇಲ್ಲ, ನಾವು ಮಾಡುವಂಥದ್ದು ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತು ಅದಕ್ಕೆ ಆಕ್ಸಿಜನ್ ಬರಬೇಕಲ್ಲ, ಲಿಕ್ವಿಡ್ ಆಕ್ಸಿಜನ್. ನಾಳೆ ಲಿಕ್ವಿಡ್ ಆಕ್ಸಿಜನ್ ಕೊಟ್ಟಾಗ ಮಾತ್ರ ಆ 200 ಬೆಡ್ ರೆಡಿ ಆಗ್ತವೆ. ಹೀಗೆ ಆಕ್ಸಿಜನ್ ಬೆಡ್ ಇವತ್ತು ಏನು ನೀವು ದೇಶದಲ್ಲಿ ನೀವು ಮಾಡ್ತಿದ್ದೀರಿ, ರಾಜ್ಯದಲ್ಲಿ ನೀವು ಮಾಡ್ತಾಯಿದ್ರಿ, ಬರೀ ಇದನ್ನು ಆಕ್ಸಿಜನ್ ಬೆಡ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಭಾಳ ಪಾಪ ಸಾಮಾನ್ಯ ಮಂದಿಗೆ ಅದನ್ನು ಅವ್ರು ಮಾಡ್ತಾಯಿದ್ದಾರಪ್ಪ ಅಂತ ಅನಿಸ್ಬೋದು. ಆ ಆಕ್ಸಿಜನ್ ಬೆಡ್ಸ್ಗೆ ಲಿಕ್ವಿಡ್ ಆಕ್ಸಿಜನ್ ಬೇಕಲ್ಲ, ಆಕ್ಸಿಜನ್ ಸಪ್ಲೈ ಬೇಕಲ್ಲ, ಟೆಕ್ನಿಷಿಯನ್ಸ್ ಬೇಕಲ್ಲ, ಡಾಕ್ಟರ್ಸ್ ಬೇಕಲ್ಲ. ಸುಮ್ಮನೆ ಇವತ್ತೊಂದು ಸ್ಟೇಟ್ಮೆಂಟ್ ಮಾಡ್ತೀರಾ, ಪೇಪರ್ನಾಗ ಬರ್ತದೆ, ಬಿಟ್ಬಿಡ್ತೀರಿ. ಇದು ಪೇಪರ್ ಸ್ಟೇಟ್ಮೆಂಟ್ ಸಲುವಾಗಿ ಆಗಲಿ, ಟಿ ವಿದಲ್ಲಿ ಬರುವ ಸಲುವಾಗಿ ಆಗಲಿ ಮಾಡುವಂಥ ಕೆಲಸ ಅಲ್ಲ. ಇವತ್ತು ಸರ್ಕಾರ ಇವತ್ತು ಇಷ್ಟೆಲ್ಲ ಏನು ಈ ದೇಶದಲ್ಲಿ, ರಾಜ್ಯದಲ್ಲಿ ಇವತ್ತು ಸುಮಾರು ಲಕ್ಷಾಂತರ ಜನ ತಿಳ್ಕೊಂಡಿರ್ತಾರೆ. ನನ್ನ ಪ್ರಕಾರ ಭಾಳ ದೊಡ್ಡ ಡೆತ್ ರೇಟ್ಸನ್ನು ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಈಗ ತೊರಬಿದ ಮಾನ್ಯ ಹೇಳ್ತಾ ಇದ್ದಾರಂತ ಜಿಲ್ಲಾ ಉಸ್ತುವಾರಿ ಸಚಿವರು, ದೊರವಾಗಿ 2 ಡೆತ್ ತೆಗೆವತ್ತು. ಇಲ್ಲ, ಟೋಟಲ್ ತಿಕೋಟ ತಾಲೂಕಿನಾಗ ರೀ ನಿನ್ನೆ ತಿಕೋಟದಾಗ ಮೊನ್ನೆ ಪ್ರೆಸಿಡೆಂಟ್ ಮೇಡಮ್ ಅವ್ರದ್ದು ರಿವ್ಯೂ ಮೀಟಿಂಗ್ ಇದ್ದಾಗ ಇಡೀ ತಿಕೋಟ ತಾಲೂಕ ಇನ್ಕ್ಲೂಡಿಂಗ್ ಅರಕೇರಿ ಹಿಡಿದು ಅಲ್ಲಿವರೆಗೆ ತಿಕೋಟ ಇಲ್ಲಿಂದ ಮಾರ್ಚ್ದಿಂದ ಇಲ್ಲಿವರೆಗೆ 4 ಡೆತ್ ಆಗ್ಯಾವತ್ತು ಅವ್ರ ಕಡೆ ಡೇಟಾ ಇದೆ. ಒಂದೇ ಊರಾಗ ಸರ್ವೀಸ್ ಒಂದೇ ನಾನು ರೆಫರೆನ್ಸ್ ಕೊಟ್ಟೆ, 21 ಕೋವಿಡ್ ಡೆತ್ ನನಗೆ ಬರ್ತಿದ್ದು ವಿತ್ ನೇಮ್ಸ್ ಕೊಟ್ಟೆ. ಹಿಂಗೆ ಅಂದರೆ ಇದು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಹೆಣ್ಮಕ್ಳು ಹಾಕಾರ ನಾನು ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ, ಸುಮ್ಮನೆ ಇಲ್ಲಿ ಪಕ್ಕ ಹೋಗೋದು. ಆದರೆ ಇಷ್ಟೂ ಕೂಡ 4 ಡೆತ್ತು ತಿಕೋಟ ತಾಲೂಕಿನಾಗ, ತಿಕೋಟ 400 ಡೆತ್ ಆಗಿದ್ದಾವೆ, ಬಬಲೇಶ್ವರ ತಾಲೂಕಿನಾಗ 400 ಆಗಿದ್ದಾವೆ, ಒಂದು ಊರಾಗೆ 21 ಡೆತ್ ಆಗಿದ್ದಾವೆ. ಅಂದರೆ ಈ ರೀತಿ ಇಲ್ಲಿ ಆಡಳಿತ ಅಂದ್ರೆ ನಮ್ಮ ಕೆಟ್ಟ ಹೆಸರು ಬರ್ತದೆ ಅಂತ ಸಾವು ಇದನ್ನು ತೋರಿಸ್ತಾರೆ. ಹೋಗಿ ಸ್ಮಶಾನ ಮುಂದೆ ಹೋದ್ರೆ 10 ಕಿಲೋಮೀಟರ್. ಆಮೇಲೆ ನೀನೇ ನೋಡಿರಲ್ಲ, ಅದು ಮಾಡ್ಲಾರ್ದಕ್ಕೆ ಗಂಗಾ ನದಿಯಾಗಿ ಹೋಗಿದ್ದಾರೆ 150-200 ಬಾಡೀಸ್ ಬಿಹಾರದಲ್ಲಿ. ಇದು ಯಾವ ಪುರುಷಾರ್ಥಕ್ಕೆ ನೀವು ಇದನ್ನು ಕೆಲಸ ಮಾಡ್ತಾಯಿದ್ದೀರಿ? ಈಗಾರು ಬಿಡಿ ಈ ಪ್ರಚಾರ, ಭವಿಷ್ಯತ್ ಕಾಲದಲ್ಲಿ ಮಾತಾಡುವಂಥದ್ದು. ಸರಿಯಾಗಿ ಅಪ್ಲಿಕೇಶನ್ ಆಫ್ ಆಕ್ಸಿಜನ್ ಬೆಡ್ಸ್ ಸಮಸ್ಯೆ ಏನಿದೆ, ಸಪ್ಲೈ ಏನಿದೆ, ಎಲ್ಲವನ್ನು ತಿಳ್ಕೊಡಿ.
ಕರೆಕ್ಟಾಗಿ ತಿಳ್ಕೊಂಡು ಅದ್ರ ಪ್ರಕಾರ ಪ್ಲ್ಯಾನಿಂಗ್ ಮಾಡಿಕೊಂಡು ಯುದ್ಧೋಪಾಯದಲ್ಲಿ ಇವತ್ತು ದಿವಸ ನೀವು ವಾರ್ ಫುಟಿಂಗ್ನಲ್ಲಿ ಇವತ್ತು ದಿವಸ ಇನ್ನು ಮೇಲಾದರೂ ಸ್ಟಾರ್ಟ್ ಮಾಡಿ. ಇಲ್ಲಿವರೆಗಂತೂ ಮಾಡಿಲ್ಲ, ಇನ್ನು ಮೇಲಾದರೂ ಮಾಡಿ. ಬರೀ ರೆಮ್ಡಿಸಿವಿರ್ ಆರ್ಡರ್ ಮಾಡಿ 40 ಕೋಟಿ ರೆಮ್ಡಿಸಿವಿರ್ ಆರ್ಡರ್ ಮಾಡಿದ್ದೀವಿ. 200 ಕೋಟಿ ರೂಪಾಯಿ ನಾವು 400 ಕೋಟಿ ರೂಪಾಯಿ ವ್ಯಾಕ್ಸಿನೇಷನ್ ಆರ್ಡರ್ ಮಾಡಿದ್ದೀವಿ. ಬೆಡ್ಸ್ ತಯಾರು ಮಾಡ್ತಾ ಇದ್ದೀವಿ. ಹೌದಪ್ಪ, ಇದೆಲ್ಲ ಮಾಡೋಕ್ಕಿಂತ ಬಂದರಲ್ಲಿ ಇವತ್ತು ದಿವಸ ಇವತ್ತು ಸುಮಾರು ಲಕ್ಷಾಂತರ ಜನ ಸತ್ತಿದಾರಲ್ಲ, ಅದಕ್ಕೆ ಯಾರು ಹೊಣೆ? ನೀವು ಮುಂದೆ ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡ್ತಾರಂತಲೂ ಇಟ್ಕೊಳ್ಳಂತೆ. ಇಲ್ಲಿ ತನಕ ಆಗಿದ್ದಕ್ಕೆ ಯಾರು ಹೊಣೆ ಇದ್ಗ? ಈಗ ಲಕ್ಷಾಂತರ ಜೀವಕ್ಕೆ ಬೆಲೆ ಇಲ್ವಾ ಇವತ್ತು ದಿವಸ? ನಮ್ಮ ದೇಶದಲ್ಲಿ ಜೀವಕ್ಕೆ ಬೆಲೆನೇ ಇಲ್ಲ. ಎಲ್ಲ ಕಡೆ ಜೀವಕ್ಕೆ, ಎಲ್ಲ ದೇಶದಲ್ಲಿ ಇವತ್ತು ದಿವಸ ಜೀವಕ್ಕೆ ಬೆಲೆ ಇದೆ. ನಮ್ದು ಯಾರು ಸಾಯ್ತಾರ ಸಾಯ್ಲಿ ಬಿಡು, ಲಕ್ಷಾಂತರ ಜನ ಸತ್ತಿದ್ದಾರೆ. ಆದರೂ ಇವತ್ತು ದಿವಸ ಅದಕ್ಕೆ ಬೆಲೆ ಇಲ್ಲ. ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಇವತ್ತು ದಿವಸ. ನಮ್ಮ ಕುಟುಂಬದಾಗ ಆದಾಗ ನಮಗೆ ನೋವು ನಮಗಿರ್ತದೆ, ಬೇರೆಯವ್ರ ಕುಟುಂಬದಾಗ ಆದಾಗ ಅದು ಇವತ್ತು ದಿವಸ ಇದಾಗ್ತದೆ. ಆಮೇಲೆ ಪ್ರಮುಖವಾಗಿ ಈಗ ಭಾಳ ಜನ ಕೂಲಿ ಕಾರ್ಮಿಕರು ಕೆಲಸ ಕಳ್ಕೊಂಡಿದ್ದಾರೆ. ಬಡವರು ಇವತ್ತು ದಿವಸ ಭಾಳ ಸಂಕಷ್ಟದಲ್ಲಿದ್ದಾರೆ. ಸಿದ್ದರಾಮಯ್ಯ ಅವರಿದ್ದಾಗ ಅನ್ನಭಾಗ್ಯದಲ್ಲಿ 7 kg ಅಕ್ಕಿ ಕೊಡ್ತಾ ಇದ್ವಿ, 5 kg ಗಳಿಸಿದ್ರು, 2 kg ಗಳಿಸಿದ್ದಾರೆ. ಇಂದಿರಾ ಕ್ಯಾಂಟೀನ್ದಲ್ಲಿ ಪಾಪ ಕೂಲಿ ಕಾರ್ಮಿಕರು ಏನೋ ತಿಂಡಿ ತಿನ್ಕೊಂಡು ಹೋಗ್ತಿದ್ರು. ಈಗ ಲಾಕ್ಡೌನ್ ಇದ್ದರೂ ಕೂಡ ಪಾರ್ಸಲ್ ಕೂಡ ಒಂದು 2 ಇಡ್ಲಿ ಕೊಟ್ಟರೆ ಪಾಪು ಬದುಕ್ತಿದ್ವು, ಒಂದು 2 ಚಪಾತಿ ಪಲ್ಯ ಕೊಟ್ಟರೆ ಅದ್ರ ಸ್ವಲ್ಪ ಪಾಪು ಇದು ನಾವು ಮಾಡ್ಕೊಂಡು ಬದುಕ್ತಿದ್ದು, ಅಥವಾ ಯಾರೋ ಕೊಡ್ತಿದ್ರು. ಅದಕ್ಕೆ ಈ ಅನ್ನಭಾಗ್ಯ ಆಮೇಲೆ ಇದನ್ನು ನಮ್ಮ ಇಂದಿರಾ ಕ್ಯಾಂಟೀನ್ ಎಲ್ಲವೂ ಇದನ್ನು ಮಾಡಿ ಇವತ್ತು ದಿವಸ ವ್ಯವಸ್ಥೆಯನ್ನು ಹದಗೆಡಿಸಿ ಅದನ್ನು, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮಾಡಿದಂಥ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಇದಾಗಿರೋಂಥ ಯೋಜನೆ ತಿಳ್ಕೊಂಡು ನೀವು ಜನರನ್ನು ಇಕ್ಕಟ್ಟಿಗೆ ಶಿಕ್ಷಿಸಿದಿರಿ. BLD ಸಂಸ್ಥೆ ಇದು ಯಾವ ಕಾಂಗ್ರೆಸ್ದು ಅಲ್ಲ, BJPದು ಅಲ್ಲ, ರಾಜ್ಯವ್ರು. ಆದರೆ ಇವತ್ತು ದಿವಸ ನಡೆದಿರುವಂಥದ್ದು, ಯಾಕಂದ್ರೆ ಒಂದು ಆಸ್ಪತ್ರೆ ನಡೆದ್ರೆ ನಮ್ಮಲ್ಲಿ ಏನು ಕಷ್ಟ ಅನುಭವಿಸ್ತಾ ಇದ್ವಿ. ನಮಗೆ ರೆಮ್ಡಿಸಿವಿರ್ ಸಪ್ಲೈ ಇರಲಿಲ್ಲ 3rd ಮೇದಿಂದ ಇಲ್ಲಿವರೆಗೆ. ಈಗ ನಿನ್ನೆ ಅಲೋಕೇಶನ್ ಆಗಿದೆ, ಇವತ್ತು ಅಲೋಕೇಶನ್ ಆಗಿದೆ. ಎಷ್ಟೋ ಜನಕ್ಕೆ ರೆಮ್ಡಿಸಿವಿರ್ ನಾವು ಕೊಡಲಿಕ್ಕೆ ಆಗಿಲ್ಲ. ಅದು ಪರಿಣಾಮ ಏನಾಗಿದೆ ನಾವು ಹೇಳೋಕ್ಕಾಗೋದಿಲ್ಲ. ಆಕ್ಸಿಜನ್ ಇವತ್ತು ದಿವಸ ನಮಗೆ 80 ಜಂಬೋ ಸಿಲಿಂಡರ್ಸ್ ಇತ್ತು, ಅದನ್ನು ಕಟ್ ಮಾಡಿ 25 ಸಿಲಿಂಡರ್ ತೊಗೊಂಡಿದ್ದಾರೆ. ನೀವು ಮಾಡಲ್ಲ, ಮಾಡೋರಿಗೂ ಬಿಡೋದಲ್ಲ. ಇಲ್ಲಿ ಯಾರು ಎಕ್ಸ್ಪ್ಲೈಟ್ ಮಾಡ್ತಾಯಿದ್ರೆ ಅದು ನಡೆದಿದೆ ಇವತ್ತು ದಿವಸ. ಎಲ್ಲರೂ ಮಾಡೋದಿಲ್ಲ ಅಂತ ಹೇಳಿಲ್ಲ, ಒಳ್ಳೆಯವರು ಇದ್ದಾರೆ ಎಲ್ಲರೂ ಕೂಡ. ಖಾಸಗಿಯಲ್ಲವರು ಭಾಳ ಜನ ಒಳ್ಳೆಯವರು ಇದ್ದಾರೆ, ನರ್ಸಿಂಗ್ ಹೋಮ್ಸಲ್ಲಿ ಭಾಳ ಕೆಲವರು ಒಳ್ಳೆಯವರು ಕೂಡ ಇದ್ದಾರೆ. ಅವ್ರು ಎಕ್ಸ್ಪ್ಲೈಟ್ ಮಾಡೋರು ಮಾಡ್ತಾರೆ. ಒಂದೊಂದು ರೆಮ್ಡಿಸಿವಿರ್ ಇಂಜೆಕ್ಷನ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಹೇಳ್ತಾರೆ ಒಬ್ರು 10,000 20,000. ಈಗ ಪಾಪ ಜನ ವಲ್ನರೇಬಲ್ ಇದ್ದಾರೆ, ಜನ ಸಂಕಷ್ಟನಾಗಿದ್ದಾರೆ. ಏನು ಪಾಪ ಜೀವ ಉಳಿಸ್ಬೇಕಾದ್ರೆ ಏನು ಮಾಡಿದ್ರು ಕೊಡ್ತಾರೆ. ಆದರೆ ಇವತ್ತು ದಿವಸ ಇದು ಹಣ ಮಾಡುವಂಥ ಸಂದರ್ಭ ಅಲ್ಲ. ನಾನು ಹಿಂದಿನೂ ಕೂಡ ಹೇಳಿದ್ದೆ, ಇದು ಹಣ ಮಾಡುವಂಥ ಸಂದರ್ಭ ಅಲ್ಲ, ಇದು ಮಾನವೀಯತೆಯನ್ನು ಬೆರೆಯುವಂಥ ಸಂದರ್ಭ. ಎಲ್ಲೋ ಒಂದು ಕಡೆ ಲೆಕ್ಕ ಕೊಡಬೇಕಲ್ಲ, ನಾಳೆ ನಾವು ದೇವರಿಗಾರ ಲೆಕ್ಕ ಕೊಡಬೇಕಲ್ಲ. ನಮ್ಮ ಕುಟುಂಬಕ್ಕೂ ಒಳ್ಳೇದಾಗಬೇಕಂತ ನಾವು ಚಿಂತೆ ಮಾಡಬೇಕಲ್ಲ. ನಾವು ಇಂಥದ್ದು ಮಾಡಿದ್ರೆ ನಾವು ಒಳ್ಳೇದಾಗ್ತದೆ, ಅದು ಆಗೋದಿಲ್ಲ ಅದು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಏನು BPL ಕಾರ್ಡ್ ಹೊಂದಿದವರು ಇದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಅವರಿಗೆ ಕನಿಷ್ಠ ಪಕ್ಷ ನೀವು ಆಂಧ್ರ, ತಮಿಳುನಾಡು, ಕೇರಳ ಇವತ್ತು ಏನು ಜನತೆಗೆ ನೆರವಾಗಿದ್ದಾರೆ, ಅದಕ್ಕೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ 10,000 ಕೋಟಿ ರೂಪಾಯಿ ಇವತ್ತು ದಿವಸ ಅವರಿಗೆ ಕೊಡುವ ಮೂಲಕ ಅವರ ರಕ್ಷಣೆಗೆ ಬರಬೇಕು. ಎರಡನೇದಾಗಿ ಇವತ್ತು ದಿವಸ ಏನು ಇವತ್ತು ಈ ಕೊರೋನಾ ಟ್ರೀಟ್ಮೆಂಟಿಂದ ಇವತ್ತು ಬಡವ್ರಿಗೆ ಇದು ಆಗಿದೆಯಲ್ಲ, ಅದನ್ನು ರೀಂಬರ್ಸ್ ಮಾಡುವಂಥದ್ದು ಸರ್ಕಾರ ಮಾಡಬೇಕು. ಯಾಕಂದ್ರೆ ನೋಡ್ರಿ, YS ರಾಜಶೇಖರ್ ರೆಡ್ಡಿ ಅವ್ರ ಮಗ ಯಾರು, ನಮ್ಮ ಜಗನ್ ರೆಡ್ಡಿ ಮನೆ ಅವ್ರು ನೋಡ್ತಾ ಇದ್ದೆ ನಾನು, ಯಾವ ರೀತಿ ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಇವತ್ತು ದಿವಸ ಕೋವಿಡ್ ಪೀಕಕ್ಕೆ ಹೋಗಿತ್ತು, ಅಲ್ಲಿ ಒಬ್ಬ BBMP ಒಬ್ಬ ಅಧಿಕಾರಿ, ಅವ್ರ ಹೆಸರೇನು, ಶಾಲ್ ಇಷ್ಟು ಒಳ್ಳೆ ಕೆಲಸ ಮಾಡಿ ತಂದಿದ್ದಾರೆ. ಇಲ್ಲಿ ಬಿಟ್ಟಿದ್ದಾನೆ. ಮೊದಲು ಒಬ್ಬರು ಆರೋಗ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮುಖ್ಯಮಂತ್ರಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಮತ್ತು ಆರೋಗ್ಯ ಸಚಿವರದಾಗ ಮತ್ತೆ ಬೇರೆ ಬೇರೆ ಆಗಿದ್ದಾವೆ. ಆಕ್ಸಿಜನ್ಗೊಬ್ಬರು ಯಾರು ನಿಮ್ಮ ಜಗದೀಶ್ ಶೆಟ್ಟರ್ ಅವರು, ರೆಮ್ಡಿಸಿವಿರ್ ಮತ್ತು ಇದಕ್ಕೆ ನಿಮ್ಮ ಅಶ್ವಥ್ ನಾರಾಯಣ ಅವರು ಬೇರೆ ಬೇರೆ, ಅದಕ್ಕೂ ಮತ್ತು ಡಿವಿಷನ್ ಇವರು ಇದೇನಾಗಿದೆ, ದಿಸ್ ಇಸ್ ನೋ ಅಪ್ಲಿಕೇಶನ್ ಆಫ್ ಮೈಂಡ್, ದೂರದೃಷ್ಟಿ ಇಲ್ಲ ಇವರಿಗೆ, ಮಾಡುವಂಥ ಒಂದು ಬಲವಾದ ಇಚ್ಛೆ ಇಲ್ಲ.
ಇವತ್ತು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ನಾವು ಕೇಂದ್ರ ಸರ್ಕಾರ ಸಚಿವರಾಗಿರೋಂಥವ್ರನ್ನ ಅಂಗಡಿಯವ್ರಿಗೆ ಇದು ಕೋವಿಡ್ನಾಗ ಕಳ್ಕೊಂಡಿದ್ದೀವಿ. ಆ ನೋವು ಆ ಅಂಗಡಿ ಫ್ಯಾಮಿಲಿಗೆ ಗೊತ್ತಲ್ಲ. ಒಬ್ಬ ಕೇಂದ್ರ ಸಚಿವರನ್ನ ಕಳ್ಕೊಂಡಿದ್ದೀವಿ ನಾವು ಆ ಸಲ. ಇದನ್ನಾದರೂ ಒಟ್ಟು ದಿವಸ ನಮ್ಮ ಅರಿವಿಗಿರಬೇಕಲ್ಲ. ನಮ್ಮವರೇ ಒಬ್ಬರು ಪಾಪ 4 ಬಾರಿ MP ಆದವರು ಕೇಂದ್ರ ಸಚಿವರಾಗಿದ್ದವ್ರು ಕಳ್ಕೊಂಡಿದ್ವಿ. ಅದಕ್ಕೆ ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡಬೇಕಲ್ಲ ನಾವು. ಅದಕ್ಕೆ 10,000 ರೂಪಾಯಿಗಳನ್ನ ಇವತ್ತಿನ ದಿವಸ ಕೊಡುವಂಥದ್ದು ಆಗಬೇಕು. ಮತ್ತೀಗ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮ್ಮ ಹಿರಿಯರು KS ಈಶ್ವರಪ್ಪ ಅವರು. ಅವ್ರ ಬಾಯಿಗಂತೂ ಲಗಾಮ ಇಲ್ಲ ಅವ್ರಿಗೆ. ನಮ್ಮಲ್ಲಿ ನೋಟ್ ಪ್ರಿಂಟಿಂಗ್ ಮಷಿನ್ ಇದಾವ ಅಂತ. ನೋಟ್ ಕೌಂಟಿಂಗ್ ಮಷಿನ್ ಇದಾವೆ ನಮ್ಗೆ ಗೊತ್ತಿದೆ. ನೋಟ್ ಪ್ರಿಂಟಿಂಗ್ ಮಷಿನ್ ಏನು ಹಗುರವಾಗಿ ಯಾಕೆ ಮಾತಾಡ್ತೀರ? ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀವಿ, ನೆರವಿಗೆ ಬರ್ತೀವಿ ಅಂತ ಹೇಳಬೇಕು ನೀವು ಈ ಸಂದರ್ಭದಲ್ಲಿ. ಉಡಾಪಿ ಉತ್ತರನ ಇದಕ್ಕೆ? ನೋಟ್ ಪ್ರಿಂಟಿಂಗ್ ಮಷಿನ್ ಇದಾವ ನಮ್ಮ ಹತ್ರ. ಇಸ್ ಇಟ್ ಅ ಟೈಮ್ ಇಷ್ಟು ಲಘುವಾಗಿ ಮಾತಾಡುವಂಥದ್ದು? ಜನ ಜೀವ ಕಳ್ಕೊತಾ ಇದ್ದಾರೆ. ಅನ್ನ ಕೂಲಿ ಇರಲಾರ್ದೆ ಸಾಯ್ತಾ ಇದ್ದಾರೆ. ಕೃಷಿಕರು ತಮ್ಮ ರೈತರು ಬೆಳೆದಂಥ ಬೆಳೆಗಳಿಗೆ, ತರಕಾರಿಗಳಿಗೆ, ಹಣ್ಣುಗಳಿಗೆ ಒಂದು ಸಹ ಬೆಲೆ ಇಲ್ಲದೆ ಅವರು ಸಾಲದ ಸುಳಿಯಲ್ಲಿ ಸಿಕ್ಕೋತಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇವರು ಮಾತಾಡುವಂಥದ್ದು ಏನದು? ಲಘುವಾಗಿ ಮಾತಾಡುವಂಥದ್ದು ಏನಿದೆ? ಈಗ ನಮಗೇನು ಬೇಕಾಗಿತ್ತಾ? ನಮಗೆ 250 ಬೆಡ್ ಸರ್ಕಾರ ಕೇಳಿದ್ರು, 250 ಬೆಡ್ ನಾವು ಮಾಡ್ಕೊಂಡು ನಾವು ಸುಮ್ಮನೆ ಇರ್ಬೋದಾಗಿತ್ತಲ್ಲ. 500 ಬೆಡ್ ಯಾಕೆ ಮಾಡಿದ್ದೀವಿ? ಸರ್ಕಾರ ಕೊಟ್ಟ ಸ್ಟೇಟ್ ನಾವು ತೊಗೊಳ್ಬೋದಾಗಿತ್ತಲ್ಲ. ಸರ್ಕಾರ ಫಿಕ್ಸ್ ಮಾಡೋದು ಅದಕ್ಕಿಂತ ಕಡಿಮೆ 70% ಕಡಿಮೆ ಯಾಕೆ ಮಾಡಿದ್ದೀವಿ? ಮತ್ತು 200 ಬೆಡ್ ಏನೋ ಆಡ್ ಮಾಡುವಂಥ ನಮಗೆ ಯಾರು ಹೇಳಿದ್ರಾ? ನಾವು ಮಾಡ್ತಾ ಇದ್ದೀವಲ್ಲ. ಯಾಕಂದರೆ ಒಂದು ಜವಾಬ್ದಾರಿ ಇದೆ. ಈ ಶಿಕ್ಷಣ ಸಂಸ್ಥೆ ಇವತ್ತು ದಿವಸ BED ಸಂಸ್ಥೆ ನಮ್ಮ ಹಿರಿಯರು ಹುಟ್ಟಾಕಿದಂಥದ್ದು. ಮತ್ತು ವಿಶೇಷವಾಗಿ ನಮ್ಮ ತಂದೆಯವರಿದ್ದಾಗ ಇಲ್ಲಿ ಪೇಷಂಟ್ಸು ಸಾಂಗ್ಲಿ ಮತ್ತು ಏನು ಶೋಲಾಪುರಕ್ಕೆ ಹೋಗಿತ್ತು ಅದನ್ನು ತಡಿಬೇಕು ಅಂತೇಳಿ ಮಾಡಿದಂಥ ಇವತ್ತೊಂದು ಉದ್ದೇಶ ಏನಿದೆಯಲ್ಲ, ಆ ಹಿರಿಯರ ಉದ್ದೇಶ ಸಫಲ ಆಗಬೇಕು. ಅಳಕಟ್ಟಿಯವರು, ಭದ್ರಾಶಿಗಳು, ನಮ್ಮ ತಂದೆಯವರ BM ಪಾಟೀಲರು, ಈ ಜಿಲ್ಲೆಯ ಜನತಾ ಬಂಗಾರಮ್ಮ ಸಜ್ಜನವರು, ಇವರೆಲ್ಲ ಕನಸೇನು ಕಂಡಿದ್ರು. ಆ ಕನಸಿಗೆ ಅವತ್ತು ಪೂರಕವಾಗಿ ಇವತ್ತು ಕೆಲಸ ಮಾಡಬೇಕಲ್ಲ. ಈ ಜಿಲ್ಲೆ ಋಣ ನಮ್ಮಲ್ಲಿಲ್ವಾ? ಆ ಋಣ ತೀರಿಸ್ಬೇಕಾಗಿ ಕರ್ತವ್ಯ ಅಲ್ವಾ? ಮುಖ್ಯಮಂತ್ರಿ ಆದವ್ರು, ನಿಮ್ಮ ಮುಖ್ಯಮಂತ್ರಿ ಆದವ್ರು, ನಿಮ್ಮ ಮುಖ್ಯಮಂತ್ರಿ ಋಣ ತೀರಿಸುವಂಥ ಜವಾಬ್ದಾರಿ ನಿಮ್ದಿಲ್ವಾ? ಈ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ಉಡಾಪೆ ಉತ್ತರ. ಅವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ರೆಮಿಡಿಸಿವಿರ್ ಏನು ಕೊರತೆ ಇಲ್ಲ, ಎಲ್ಲ ಸಪ್ಲೈ ಆಗ್ತಾಯಿದೆ. 4 ಜನ ಸತ್ತಾರೆ ತಿಕೋಟ ತಾಲೂಕಿನಾಗ, ಬೊಬ್ಬೇಶ್ವರ 4 ಅಂತ. ಒಂದೊಂದು ಊರಾಗ 4 ನಮ್ಮ ಕನ್ಸಂತಾರೆ. ನಿಮಗೂ ಗೊತ್ತಿದೆ, ನಾನು ಹೇಳ್ಬೇಕಾಗಿಲ್ಲ. ಹಾಂ, ಪ್ರತಿನಿತ್ಯ ಒಂದೊಂದು ಊರಾಗ, ಸಣ್ಣ ಊರಾಗ 1-2, ದೊಡ್ಡ ಊರಾಗ 4 ಜನ ಸಾಯ್ತಾರೆ ಪ್ರತಿ ದಿವಸ. ಆಯಿತು, ಇದು ವಾಸ್ತವ ಸ್ಥಿತಿ. ಅದನ್ನು ಬಿಟ್ಕೊಂಡ್ರು ಅಧಿಕಾರಿಗಳು ಹೆಂಗೆ ಹೇಳ್ತಾರೋ, ಇವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಹೆಂಗು ಎಲ್ಲ ಅರ್ಥ ಆಗ್ತೇನೆ. ಅದಕ್ಕೆ ಇದನ್ನು ಸರ್ಕಾರ ಗಂಭೀರವಾಗಿ ತಗೊಳ್ಬೇಕು. ನಾನು ರಾಜಕೀಯ ಮಾಡಲಿಕ್ಕೆ ಉದ್ದೇಶ ಇಲ್ಲ, ಆದರೆ ಹೇಳ್ತಾ ಇದ್ದೀನಿ ಕೆಲವೊಂದು ವಿಚಾರಗಳನ್ನ ಕಟುವಾಗಿ ನಾವು ಹೇಳಲೇಬೇಕಾಗ್ತದೆ. ನಾವು ಇದನ್ನು ಹೇಳಿದ್ರೆ ಬೇರೆ ಯಾರು ಹೇಳೋಕ್ಕಾಗಲ್ಲ. ನಾವು ಇದನ್ನು ಇದು ಮಾಡಿದರೆ ತುಳಸಿ ಬೇರೆ ಇರ್ತದೆ. ವಿಸ್ತಾ ಬಂದ್ ಮಾಡಿ, ಅದನ್ನು ವಿಸ್ತಾ 20,000 ಕೋಟಿ ರೂಪಾಯಿ ಖರ್ಚು ಮಾಡಿ, ಇದಕ್ಕೆ ವ್ಯಾಕ್ಸಿನೇಷನ್ ಖರ್ಚು ಮಾಡಿ, ರೆಮಿಡಿಸಿವಿರ್ ಖರ್ಚು ಮಾಡಿ. ಆಮೇಲೆ ಎಷ್ಟು ಲಘುವಾಗಿದೆ. 2ನೇ ವೇವ್ ಬಗ್ಗೆ ನಮ್ಮೆಲ್ಲ ಸೈಂಟಿಸ್ಟ್ ಹೇಳ್ತಿರಲ್ಲ, ಪ್ರಧಾನಮಂತ್ರಿಗಳಿಗೆ ಮುನ್ಸೂಚನೆ ಕೊಟ್ಟಿದ್ದರು. ಟಾಸ್ಕ್ ಫೋರ್ಸ್ ಸಿಕ್ತು, ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗೇ ಆಗಿಲ್ಲ. ಒಂದು ಟಾಸ್ಕ್ ಫೋರ್ಸು ಈಗ 2ನೇ ವೇವ್ ಬಂದಾಗ ಎಚ್ಚರ ಆಗಿದೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವ್ರು ಈಗ ಹೇಳ್ತಾ ಇದ್ದಾರೆ, 3rd ವೇವಿಗೆ ಎಲ್ಲರೂ ಸಜ್ಜರಾಗಿರಿ ಅಂತೇಳಿ. 2nd ವೇವ್ನವರು ಎದುರಿಸ್ತಾ ಇಲ್ಲ, ಎದುರಿಸುವಲ್ಲಿ ವಿಫಲ ಆಗಿದ್ದಾರೆ. 16,000 ಕೋಟಿ ಜನ ಇವತ್ತು ದಿವಸ ಕನಿಷ್ಠ ಪಕ್ಷ ನನ್ನ ಪ್ರಕಾರ ಒಂದು 10,000 ಜನ ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿ ಸತ್ತಿರಬೇಕು ಇವತ್ತು ದಿವಸ. ಇದೆಲ್ಲ ನೋಡಿದ್ರು ಯಾರು ಹೊಣೆ ಅದಕ್ಕೆ? ಯಡಿಯೂರಪ್ಪನವ್ರು ಯಾರು ಹೊಣೆ ಅದಕ್ಕೆ? ಅವ್ರು ಸತ್ತಿದ್ದು ಕೊರೋನಾದಿಂದ ಸತ್ತಿಲ್ಲ. ಆಕ್ಸಿಜನ್ ಬೆಡ್ ಇರಲಾರ್ದೆ, ವೆಂಟಿಲೇಟರ್ ಇರಲಾರ್ದೆ, ರೆಮಿಡಿಸಿವಿರ್ ಇರಲಾರ್ದೆ ಸತ್ತಿದ್ದಾರೆ ಇವತ್ತು ದಿವಸ. ಕೊರೋನಾದಿಂದ ಸತ್ತರೆ ಇವತ್ತು ದಿವಸ ಅದಕ್ಕೆ ಆಯ್ತಪ್ಪ ಏನೂ ಮಾಡೋಕ್ಕಾಗೋದಿಲ್ಲ ಅಂತಂದು. ಆದರೆ ವೆಂಟಿಲೇಟರ್ ಇರಲಾರ್ದಕ್ಕೆ, ಆಕ್ಸಿಜನ್ ಬೆಡ್ ಇರಲಾರ್ದಕ್ಕೆ, ರೆಮಿಡಿಸಿವಿರ್ ಇಲ್ಲಕ್ಕೆ ಜನ ಸತ್ತಿದ್ದಾರಲ್ಲ, ಅದಕ್ಕೆ ಯಾರು ಹೊಣೆ? ಜೀವ ಇಷ್ಟ ಆಗಾಗಿದೆ ಅಲ್ಲಿ. 2ನೇ ವೇವ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ತಲೆ ಕೆಡಿಸ್ಕೋದಲ್ಲ, ಕೊರೋನಾ ನಮ್ಮ ದೇಶ ಬಿಟ್ಟು ಹೊರಟೋಗ್ಬಿಟ್ಟಿದೆ ಅಂತ ಸ್ಟೇಟ್ಮೆಂಟು ಮಾಡಿದ್ರು. ಸೈಂಟಿಸ್ಟ್ನು ಗಂಭೀರವಾಗಿ ತಗೊಳ್ಳಿಲ್ಲ. ಅಲ್ಲೇನೋ ಒಂದು ಕೇಂದ್ರ ಸರ್ಕಾರ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ರೆ, ಟಾಸ್ಕ್ ಫೋರ್ಸ್ ಮೀಟಿಂಗೇ ಆಗಿಲ್ಲ ಅಂತ ಹೇಳಿ. ಈ ರೀತಿ ಅದರ ಉಪಯೋಗಿದೆ. ಮತ್ತು ಅದಕ್ಕೆ ನಾನು ಹೇಳ್ತೀನಿ, ಭಾಳ ಗಂಭೀರವಾಗಿ ತಗೊಳ್ಳಿ.
ಬರೀ ಆಕ್ಸಿಜನ್ ಬೆಡ್ ನಾವು ಹೆಚ್ಚಿಗೆ ಮಾಡ್ತೀವಿ ಅಂದರೆ ಅದಕ್ಕೆ ಪೂರಕವಾಗಿ ಆಕ್ಸಿಜನ್ ಸಪ್ಲೈ ಆಗಬೇಕು. ನೀವು ಅರ್ಥ ಮಾಡ್ಕೊಳ್ಳಿ. ಆಕ್ಸಿಜನ್ ಬೆಡ್ ನಾವು ಹೆಚ್ಚಿಗೆ ಮಾಡ್ತೀವಿ ಅಂದರೆ ಈಗ ನಾವೇ 200 ಬೆಡ್ ಎಕ್ಸ್ಟ್ರಾ ಮಾಡಿದ್ರೆ ನಮ್ಗೆ 10 KLD ಇವತ್ತು ಸಹ ಪ್ರತಿನಿತ್ಯ ಇವತ್ತು ಸಹ ಆಕ್ಸಿಜನ್ ಬೇಕು, ಲಿಕ್ವಿಡ್ ಆಕ್ಸಿಜನ್ ಬೇಕು 200 ಬೆಡ್ಡಿಗೆ. ಅದನ್ನು ನೀವು ಕೊಡ್ತಿದ್ರೆ ನಾವು ಹೆಂಗೆ ಮಾಡೋಕ್ಕಾಗತ್ತೆ? ಮತ್ತು ಹೆಂಗೆ ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತೀವಿ? ನೀವು 20,000 ಬೆಡ್ ಮಾಡ್ತೀವಿ, ಹಳ್ಳಿಗಳಿಗೆ ನಾವು ಆಕ್ಸಿಜನ್ ಬೆಡ್ ಮಾಡ್ತೀವ್ರೆ, ಆಕ್ಸಿಜನ್ ಬೆಡ್ ಕೊಡಬೇಕಲ್ಲ. ಈಗ 1500 KLD ನಮ್ಮಲ್ಲಿ 1200-1500 KLD ನಮ್ಮ ಸ್ಟೇಟ್ನ ಡಿಮ್ಯಾಂಡ್ ಇದೆ. ಸಪ್ಲೈ ಅವರು 950 KLD ಅಲೊಕೇಶನು. ಈಗ ಇರ್ತದಕ್ಕೆ ಆಕ್ಸಿಜನ್ ಕಡಿಮೆ ಇದೆ, ಅದನ್ನು ಹೆಚ್ಚಿಗೆ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿ. ನಿಮ್ಮಿಂದಂತೂ ಆಗಲಿಲ್ಲ. ಇವತ್ತು ಸಹ ಹೈಕೋರ್ಟು ಸುಪ್ರೀಂ ಕೋರ್ಟ್ನವ್ರು ಮಾಡಿದರು, ಅದನ್ನು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರಿ. ಇವತ್ತು ಕೋವ್ಯಾಕ್ಸಿನ್ ಇವತ್ತು ಸಹ ನಮ್ಮ ರಾಜ್ಯಕ್ಕೆ ಅಲೊಕೇಶನ್ ಆಗಿಲ್ಲ, ಅದನ್ನು ಪಡ್ಕೊಳ್ಳುವಂಥದ್ದು ನೀವು ಮಾಡಿರಿ. ರೆಮ್ಡಿಸಿವಿರ್ ಇರಲಾರ್ದೆ ಇವತ್ತು ಸಹ ಎಲ್ಲರೂ ಇದು ಮಾಡ್ತಾಯಿದ್ದಾರೆ, ಅದನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ. ಬರೀ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಕೊಡ್ಕೊತ ಅಷ್ಟು ಬೆಡ್ ಮಾಡ್ತೀವಿ, ಮುಂದೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಎಲ್ಲರೂ ಸತ್ತೋದ್ಮೇಲೆ ಮಾಡ್ತೀರಾ ಗೊತ್ತಿಲ್ಲ ನನಗೆ. ಅದಕ್ಕೆ ಇದು ಸರ್ಕಾರಕ್ಕೆ ನಾ ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಕಾರಣ, ಸರ್ಕಾರ ಗಂಭೀರವಾಗಂತೂ ಹಿಂದೆ ಪರಿಣಮಿಸಿಲ್ಲ, ಸಂಪೂರ್ಣವಾಗಿ ವಿಫಲ ಆಗಿದೆ. ಇನ್ನಾದರೂ ಅಟ್ಲೀಸ್ಟು ಗಟ್ಟಿಯಾಗಿರ್ತೂ ಸಹ ಸರ್ಕಾರ ನಿಂತು ಈ ಜನರ ಏನು ನೋವಿದೆ, ಸಾವಿದೆ, ಆ ಜೀವಕ್ಕೆ ಒಂದು ಸಹ ಬೆಲೆ ಬೇಕು. ಮತ್ತು ಸೈಡ್ ಎಫೆಕ್ಟ್ಸು ಭಾಳ ಆಗ್ತಾಯಿದೆ. ಈಗ ಮ್ಯೂಕ್ರೋಸಿಸ್ಸು ಏನಾದ್ರು ಸರ್, ಅದು ಮ್ಯೂಕ್ರೋಮಾಸಿಸ್ಸು ಏನದು, ಬ್ಲ್ಯಾಕ್ ಫಂಗಸ್ಸು, ಬ್ರೈನಿಗೆ ಹೋಗುವಂಥದ್ದು, ಎಲ್ಲನೂ ಭಾಳಷ್ಟು ಸೈಡ್ ಎಫೆಕ್ಟ್ಸ್ ಆಗ್ತದೆ. ಇಟ್ ಶುಡ್ ಬಿ ಪ್ಲ್ಯಾನ್ಡ್. ಇದಕ್ಕೆ ನಮ್ಮ ಕಡೆ ಆಗ್ಲಿಕ್ಕೆ ತೊಲಗಿ ಹೋಗ್ಬಿಡಿ. ನಮ್ಮ ಕಡೆ ನಿಗುವುದಿಲ್ಲ, ನಮ್ಮ ಕಡೆ ಕೆಲಸ ಆಗಿಲ್ಲ, ನಮ್ಗೆ ವಯಸ್ಸಾಗಿದೆ, ನಮ್ಗೆ ಏನೋ ಆಗಿದೆ, ನಮ್ಮ ಕಡೆ ಸಮರ್ಥ್ಯ ಇಲ್ಲ ಅಂದರೆ ಬಿಟ್ಬಿಡಿ. ಲೆಟ್ ಗವರ್ನರ್ ಕಮ್ ಅಂಡ್ ಡೂ ಇಟ್. ದಿಸ್ ಇಸ್ ಟು ಮಚ್. ಒಂದು ಜೀವ ಹೋಗೋದಲ್ಲ, ಲಕ್ಷಾಂತರ ಜೀವ ಹೋಗೋದು ನಮ್ಮ ದೇಶನಾಗ ಹೋಗೋದು ಬಿಕಾಸ್ ಆಫ್ ಫೇಲ್ಯೂರ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ನಾಟ್ ಪ್ರೊವೈಡಿಂಗ್ ಆಕ್ಸಿಜನ್ ಬೆಡ್ಸ್, ನಾಟ್ ಪ್ರೊವೈಡಿಂಗ್ ಆಕ್ಸಿಜನ್, ನಾಟ್ ಪ್ರೊವೈಡಿಂಗ್ ರೆಮ್ಡಿಸಿವಿರ್, ನಾಟ್ ಪ್ರೊವೈಡಿಂಗ್ ವೆಂಟಿಲೇಟರ್ಸ್. ಆಮೇಲೆ ವೆಂಟಿಲೇಟರ್ಸ್ ನಿನ್ನೆ ಹೇಳ್ತಾ ಇದ್ರು, ನಿನ್ನೆ ಯಾವುದೊಂದು ಸ್ಟೇಟದ್ದು, ನಮ್ಮ ಸ್ಟೇಟ್ನಾಗ ಹಂಗೆ ಇದೆ. ಆ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಲ್ಲಿ ಬಂದಂಥ ವೆಂಟಿಲೇಟರ್ಸು ಹಾಗೆ ಬಿದ್ದಿದ್ದಾವೆ. ನಮ್ಮಲ್ಲಿ ಲಾಸ್ಟ್ ಟೈಮ್ ಆಯ್ತಲ್ಲ, ತಾಲೂಕದಲ್ಲಿ ಸಿಂದಗಿ ತಾಲೂಕಿನ 6 ವೆಂಟಿಲೇಟರ್ ಇದ್ದು, ಆಲ್ ಔಟ್ರಿ ನೋಬಡಿ ಆಪ್ರೇಟರ್ ಅದನ್ನು. ಇದು ಹಂಗೆ ಬಿದ್ದಾಗ ಗೊತ್ತಿಲ್ಲ ನನಗೆ, ನಿಮಗೆ ಗೊತ್ತದು. 6 ವೆಂಟಿಲೇಟರ್ ಹಾಗೆ ಇದ್ದು ಲಾಸ್ಟ್ ಟೈಮ್ ಇದು ಮಾಡ್ತೀವಿ. ನಾ ಅಟ್ಲೀಸ್ಟ್ ಕೊಡ್ರಪ್ಪ, ನಾವೇ ಅಂತ ವೆಂಟಿಲೇಟರ್ ನೋಡ್ತೀವಿ ಅಂತ ಹೇಳಿದ್ವಿ. 4-5 ಜನ ಕೊಟ್ಟರೆ ಕಾಣ್ತದೆ. ಹಾಂ, 2 ಕೊಟ್ಟಿದ್ವಿ. ಅವ್ರು ಇನ್ನೂ ಎಷ್ಟು ಖಾಲಿಗೆ ಹೋದೋ ಗೊತ್ತಿಲ್ಲ ನನಗೆ. ಇದು ನಮ್ಮ ನಾಟ್ ಓನ್ಲಿ ಅವರ್ ದಿಸ್ ಒನ್, ಆಲ್ ದ ಸ್ಟೇಟ್ಸ್. ನೀನು ಇವತ್ತು ಬೇರೆ ಸ್ಟೇಟಿಗೆ ಬಂದಿದೆ, PM ಕೇರ್ ಫಂಡ್ನಾಗ ಬಂದು ಕೊಟ್ಟಂಥ ವೆಂಟಿಲೇಟರ್ಸ್ ಹಾಗೆ ಬಿದ್ದು. ಅದಕ್ಕೆ ಮತ್ತೆ ವೆಂಟಿಲೇಟರ್ ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ತಿದೆ. ವೆಂಟಿಲೇಟರ್ದು ಯಾರಾದ್ರೂ ಒಂದು ಜೀವ ರಕ್ಷಣೆ ಮಾಡೋಕ್ಕೆ. ಅದಕ್ಕೆ ಹಾಂ, ಆಮೇಲೆ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ, ನಮ್ಮ ಡಾಕ್ಟರ್ಸಸ್ಸು, ನರ್ಸಸ್ಸು ಮತ್ತು ಎಲ್ಲ ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫು, ಆಯಾಗಳು, ವಾರ್ಡ್ ಬಾಯ್ಗಳು, ನಮ್ಮದೊಂದೇ ಆಸ್ಪತ್ರೆ ಅಂತಾರೆ, ಎಲ್ಲ ಕಡೆಯೂ ಸಹ ದೇಶದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅನೇಕರು ಅವ್ರ ಕುಟುಂಬದವರು ಇವತ್ತು ಸಲ ಕೊರೋನಾಕ್ಕೆ ಸುಖವಾಗಿ ಸಫರ್ ಆಗ್ತಾಯಿದ್ದಾರೆ. ನಮ್ಮಲ್ಲೇ ಇವತ್ತು ಸಹ ನಾನು ಹೇಳೋಕ್ಕೆ ಮುಚ್ಚಿ ಬರೋದಿಲ್ಲ, ನಮ್ಮಲ್ಲೇ ಭಾಳಷ್ಟು ಜನ ಇವತ್ತು ಸಹ ಅದನ್ನು ಸಫರ್ ಆಗಿದ್ದಾರೆ. ನಮ್ಮ VC ಅವರು ಅದಕ್ಕೆ ಹೊರತಲ್ಲ, MS ಬ್ರದರ್ ಕೂಡ, ಅವ್ರಿಗೂ ಕೂಡ ಪಾಪ ಇವತ್ತು ಈ ಕೊರೋನಾ ಮತ್ತು ಇದರಿಂದ ಅವರು ಕೂಡ ಇವತ್ತು ಸಹ ಭಾಳ ಕಷ್ಟವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಲಘುವಾಗಿ ಹೇಳಿಕೆ ಕೊಡುವಂಥದ್ದು, ಕ್ಷುಲ್ಲಕ ಹೇಳಿಕೆ ಕೊಡುವಂಥದ್ದು, ಭವಿಷ್ಯತ್ ಕಾಲದಲ್ಲಿ ಹೇಳುವಂಥದ್ದು, ಸರಳವಾಗಿ ಹೇಳುವಂಥದ್ದು ಆಗಬಾರ್ದು. ವಾರ್ ಲೈಕ್ ಸಿಚುವೇಷನ್ದಲ್ಲಿ ಈಗಂತೂ ಆಗಿದೆ, ಮಸಾಕರ್ ಅಂತೂ ಆಗಿದೆ ಜನರದು, ಲಕ್ಷಾಂತರ ಜನರದು ಮರಣ ಹೋಮ ಆಗಿದೆ. ಈಗ ಮನೆ ಮುರಿದಿದ್ದಾವೆ, ಹಾಳಾಗಿದ್ದಾರೆ. ಇವತ್ತು ಲಕ್ಷಾಂತರ ಜನರದು ಮರಣ ಹೋಮ ಆಗಿದೆ ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿನೂ ಕೂಡ. ಇನ್ನು ಮುಂದೆ ಆದರೂ ಕೂಡ ಅದನ್ನು ಪ್ರಿವೆಂಟ್ ಮಾಡಿ. ಅದು ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ನಾವು ಖಾಸಗಿಯಾಗಿ, ಯಾಕಂದ್ರೆ ನಾನು ಇಲ್ಲಿ ವಿರೋಧ ಪಕ್ಷದ ನಾನು ಮಾತಾಡೋದಲ್ಲ, ನಾನು ಖಾಸಗಿಯಾಗಿ ನಮ್ಮಲ್ಲಿಂದ ಏನು ಸಹ ನಾವು ಸಹಾಯ ಸಹಕಾರ ಮಾಡಬೇಕು, ಆ ಸಹಾಯ ಸಹಕಾರವನ್ನು ಮಾಡ್ತಾಯಿದ್ದೀವಿ. ಆದರೆ ಮಾಡೋರಿಗೂ ಕೂಡ ಸಹಕಾರ ಬೇಕು. ಆ ಸಹಕಾರ ನಿರೀಕ್ಷೆ ಮಾಡ್ತಾಯಿದ್ದೀವಿ.
ನಮ್ಮ ಇತಿಮಿತಿಯಲ್ಲಿ ಶಕ್ತಿ ಮೀರಿ ಇವತ್ತೊಂದು ಕೆಲಸ ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ಈ ಎಲ್ಲ ವ್ಯವಸ್ಥಿತವಾಗಿ ಇದನ್ನು ಕೆಲಸ ಆಗಲಿ, ಭವಿಷ್ಯದಲ್ಲಿ ಹೇಳೋದು ಬಂದ್ ಮಾಡಿರಿ. ಮತ್ತು ಜನರಿಗೆ ಇವತ್ತು ಕನಿಷ್ಠ ಪಕ್ಷ ಏನು ಉಳಿದ ರಾಜ್ಯಗಳು ಕೊಟ್ಟಿದ್ದಾರೆ, BPL ಬಡ ಕುಟುಂಬಗಳಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ದಿವಸ 10,000 ರೂಪಾಯಿ ಇವತ್ತು ದಿವಸ ಕೊಡೋ ಮೂಲಕ ಆ ಮನೆಗಳನ್ನ ಅವರ ಅನ್ನ ಊಟ ಏನ್ರಿ ಅವರು ಕೂಲಿಗೆ ಇವತ್ತು ದಿವಸ ಇರುವಾಗುವಂಥದ್ದು ಇದು ಆಗಬೇಕು. ಬೇರೆ ರಾಜ್ಯಗಳು ಮಾಡಿದ್ದಾವೆ, ಬೇರೆ ರಾಜ್ಯಗಳು ನೋಡ್ಯಾರ ಕಲೀರಿ. ತಮಿಳ್ನಾಡು ಮೊನ್ನೆ ಎಲೆಕ್ಷನ್ ಆಯ್ತು, ಅದು ಹಾಗೆ ಹಾಗೆ ಮುಖ್ಯಮಂತ್ರಿ ಆಗಿ 4 ದಿವಸಕ್ಕೆ 400 ರೂಪಾಯಿ ಅನೌನ್ಸ್ ಮಾಡಿದ್ರು ಸ್ಟಾಲಿನ್. ಅಲ್ಲಿ ಆಂಧ್ರದಾಗ ರಾಜಶೇಖರ ರೆಡ್ಡಿ ಅವ್ರು, ಜಗನ್ಮೋಹನ್ ರೆಡ್ಡಿ ಅವ್ರು ಯಾವ ರೀತಿ ಕಲ್ತು ನೋಡ್ತಾ ಇದ್ದಾರೆ. ನಾವು ರೇಷನ್ ಮನೆಗೆ ರೇಷನ್ ಮುಡಿಸ್ತಾ ಇದ್ದಾರೆ ನೋಡಿ, ಕಲೀರಿ. ಅಲ್ಲ ಮುಂಬೈದಾರೆ ಇವತ್ತು ಯಾವ ರೀತಿ ಇದು ತಂದಿದ್ದಾರೆ, ಬೆಂಗಳೂರಾಗ ಅದನ್ನು ಮಾಡಿ. ನಾನು ಅದನ್ನು ನಿನ್ನೆ ಕಳಿಸಿದ್ದೀನಿ, ಯಾರ್ಯಾರು ಕಳಿಸ್ಬೇಕಂತ ಕಳಿಸಿದ್ದೀನಿ ನಾನು. ಮುಂಬೈದು ಸುಚಿತದೆಲ್ಲ ಇದು ಮಾಡಿದಂಥ ಇದನ್ನು ಕಳಿಸಿದ್ದೀನಿ ನಾನು. ಅದು ಯಾರು ನಿಮ್ಮ ಇದು ಮಾಡಿದ್ದಾರಲ್ಲ, ಅದನ್ನು ಕಳಿಸಿದ್ದೀನಿ ನಾನು ಎಲ್ಲರಿಗೂ. ಇಲ್ಲಿ ಸರ್ಕಾರದವ್ರಿಗೆ ಕಳಿಸಿದ್ದೀನಿ, ನಾನು ಯಾರು ಕಳಿಸಿದ್ದೀನಿ ಅಂತ ಹೇಳಕ್ಕೆ ಬರೋದಿಲ್ಲ. ಸರ್ಕಾರದವ್ರಿಗೆ ಕಳಿಸಿದ್ದೀನಿ, ನೋಡಿ ಸ್ವಲ್ಪ ನೋಡಿದ್ರೆ ಸ್ವಲ್ಪ ಬೆಂಗಳೂರಿಗೆ ಅದನ್ನು ಅನುಕೂಲ ಮಾಡಿರಿ, ಪ್ರಯತ್ನ ಮಾಡಿರಿ ಅಂತ ಒಂದು ಮಾತು ಹೇಳಿದ್ದೀನಿ. ಸರ್, ಇದು ಅಂತರ್ಜಿಲ್ಲಾ ವಾಹನ ಒಂದು ಪರ್ಫೆಕ್ಟ್ ಆಗಿ ಒಂದು SOP ಪ್ರತಿದಿನ DC ಆಫೀಸಿಗೆ ಜನ ಬರ್ತಾರೆ, ಏನೇನು ಅಂತರ್ಜಿಲ್ಲಾ ಅಪಾಯಿಂಟ್ಮೆಂಟ್ ಇರುತ್ತೆ, ಡ್ಯೂಟಿ ಜಾಯಿನ್ ಏನೇನು ಬೇರೆ ಬೇರೆ ಸಮಸ್ಯೆ, ಅದಕ್ಕೂ ಕ್ಲಿಯರಿಟಿ ನಮ್ಮ ಜಿಲ್ಲಾಡಳಿತ ಕೊಡ್ತಾರೆ. ನೋಡಿ, ಕೆಲವೊಂದು ಲಾಕ್ಡೌನ್ ಕೂಡ ಅವಶ್ಯಕತೆ ಇದೆ, ಸೈಕಲ್ ಮುರಿಬೇಕಾಗ್ತದೆ. ನಾವೀಗ ಲಾಕ್ಡೌನ್ ಬೇಕಂತ ಹೊಡೆದು ಈ ಕಡೆ ಇದು ಮಾಡುವಂಥದ್ದು ನಾವು ಮಿಸ್ಯೂಸ್ ಆಗುವಂಥದ್ದು ಆಗಬಾರ್ದು. ಜನ ಇರಲಿ, ಯಾರಿಗಾರೆ ಪೇಷಂಟು ಹೋಗುವಂಥದ್ದಿರಲಿ, ಅಥವಾ ಈಗ ಇಂಟರ್ವ್ಯೂ ಅಂತೂ ನನಗನ್ಸ್ಬಿಟ್ಟು ಎಲ್ಲ ಸಸ್ಪೆಂಡೆಡ್ ಇದಾವೆ, ಎಕ್ಸಾಮ್ ಸಸ್ಪೆಂಡೆಡ್ ಇದಾವೆ. ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ಗೋಯಿಂಗ್ ಆನ್. ನಿನ್ನೆ ಒಂದು ಸ್ಟೋರಿ ಸಚಿವರು ಮುಂದೆ ಪ್ರಕರಣ ಉಂಟು, ಹ್ಯಾಂಡಿಕ್ಯಾಪ್ ಮನುಷ್ಯ, ಅವ್ರ ತಾಯಿ ಶುಲ್ಕದಲ್ಲಿ ಡಿಸ್ಚಾರ್ಜ್ ಆಗಿದೆ, 12 ಅವರ್ಸ್ ಆಯಿತು ಡಿಸ್ಚಾರ್ಜ್ ಆಗಿ. ಅವ್ರು ಕರ್ಕೊಂಡು ಬರಕ್ಕೆ ಹೋಗ್ಬೇಕು ಅಂದರೆ ಆಂಬುಲೆನ್ಸ್ 30,000 ಕೊಡಬೇಕು ಆಗಿನ ಅಂತ. ಖಾಸಗಿ ವಾಹನ ಹೋಗಲಿಕ್ಕೆ ಅವ್ನು ಇಡೀ ದಿನ ವೇಟ್ ಮಾಡಿ ಸಾಯಂಕಾಲವರೆಗೂ ಸಚಿವರು ಸಿಕ್ಕರು. ಸೊ ಅವರ ಕಡೆ ಒಂದು ಕ್ಲಿಯರ್ ಆಗಿ ಒಂದು ಇದು ಇಲ್ಲ, ಪಾಸ್ ಕೊಡೋದಾಗಲಿ ಇದು ಆಗಲಿ. ಅದಕ್ಕೆ ಜಿಲ್ಲಾಡಳಿತಕ್ಕೆ ನೋಡಿ, GC ಅವರು ಇದನ್ನು ನಾನು DC ಅವ್ರ ಜೊತೆ ಮಾತಾಡ್ತೀನಿ. ಇಂಥವೆಲ್ಲ ಸಮಸ್ಯೆ ಬರ್ತಾವೆ, ಇಂಡಿವಿಜುವಲ್ ಕೇಸಸ್. ಒಬ್ಬ ಆಫೀಸರ್ನ ಡೆಸಿಗ್ನೇಟೆಡ್ ಒಬ್ಬ ಆಫೀಸರ್ನ ಇಟ್ಕೊಂಡು, ಒಬ್ಬ ನೋಡಲ್ ಆಫೀಸರ್, ಇಬ್ಬರು ಡೆಸಿಗ್ನೇಟೆಡ್ ಆಫೀಸರ್, ADCನೋ ಮತ್ತೊಂದು ಏನೋ ಲಾಸ್ಟ್ ಟೈಮ್ ಇದಾಗಿತ್ತು, ನಮಗೆಲ್ಲ ಪಾಸಸ್ ಕೊಡ್ತಿದ್ರು. ಹಾಗೆ ಜಿನೈನ್ ರೀಸನ್ಸ್, ಟ್ರೀಟ್ಮೆಂಟು, ಡೆತ್ ಆಫ್ ನಿಯರ್ ಅವ್ರು ಯಾರು ತಾಯಿ ತಂದೆ ತಿರ್ಕೊಂಡಿರ್ತಾರೆ ಏನ್ರಿ, ಏನೋ ಇದು ಆಗಿರ್ತಾರೆ. ಇಂಥವು ನೀವು ಹೇಳಿರಲ್ಲ ಈಗ ಅಂತ ಇಂಥವಕ್ಕೆ ಒಂದು ನೋಡಲ್ ಆಫೀಸರ್ನ ಸೇವಾ ಸಿಂಧು ಪೋರ್ಟಲ್ ಇತ್ತು. ಆ ಥರ ಒಂದು ಏನೋ ಒಂದು ಇದು ಎಮರ್ಜೆನ್ಸೀಸ್, ಕೆಲವೊಂದು ರೀಸನ್ಸ್, ಸ್ಟ್ರಿಕ್ಟ್ ರೀಸನ್ಸ್, ಡೆತ್ ಆಫ್ ಕಿನ್ ಯಾರೋ ತಾಯಿ ತಂದೆ ಮಕ್ಕಳು ಹೀಗೆ ಯಾರೋ ತಿಳ್ಕೊಂಡಿದ್ದಂಥವ್ರು, ಹೆಂಡತಿ ಮಕ್ಕಳು ತಿಳ್ಕೊಂಡಂಥವ್ರು, ಅಂಥದಕ್ಕೆ ಆಸ್ಪತ್ರೆ ಇರುವಂಥದ್ದಕ್ಕೆ ಮತ್ತೊಂದಕ್ಕೆ ಇದಕ್ಕೆಲ್ಲರೂ ಇದು ಆಗಬೇಕು. ಮತ್ತು ರೈತರು ಬೆಳೆದಂಥ ಅದಕ್ಕೆ ಆ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಹೋಗಿ ಅವತ್ತು ಸಹ ಮಾರಾಟ ಮಾಡ್ಕೊಳ್ಳೋಕ್ಕೆ, ಕೂಲಿ ಕಾರ್ಮಿಕರಿಗೆ ಒಂದು ಸಹ ನೀವು ಅದನ್ನೇನು ಒಂದು 10,000 ಕೊಡಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತೀನಿ, ನೀವು ಸ್ಟ್ರಿಕ್ಟಾಗಿ ಇದನ್ನು ಎನ್ಫೋರ್ಸ್ ಮಾಡಿ. ಆದರೆ ಯಾರಿಗಾರೆ ಲಾಠಿ ಎತ್ತಕ್ಕಿಂತ ಮುಂಚೆ ಎದಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ ಕೇಳಿ. ಪತ್ರಕರ್ತನೂ ಆಗಿರ್ಬೋದು, ಹಾಸ್ಪಿಟ್ಲಿಗೆ ಹೋಗಿ ಒಂದು ಪೇಷಂಟ್ಗೆ ಅಟೆಂಡರ್ ಇರ್ಬೋದು, ಇವು ಅಸಲ್ಟ್ ಆನ್ ದ ಫ್ಯಾಕ್ಟ್, ಜಿನೈನ್ನೆಸ್ ತಿಳ್ಕೊಂಡು ಆಮೇಲೆ ಲಾಠಿ ಎತ್ತರಿ. ಮೊದಲು ಹೊಡೆದು ಆಮೇಲೆ ಕೇಳಬೇಡಿ. ಆಮೇಲೆ ನಾವು ಹೊಡೆದ ಮೇಲೆ ಪತ್ರಕರ್ತರು ಏನೇ ಆಗ್ತವು ಹೊಡೆದ ಮೇಲೆ ಆಮೇಲೆ ಹೆಲ್ತ್ ಕೇರ್ ವರ್ಕರ್ಸ್ಗೂ ಇದನ್ನು ಸಹ ಲಾಠಿ ಚಾರ್ಜಿಂದ ಹೆಲ್ತ್ ಕೇರ್ ವರ್ಕರ್ಸ್ಗೂ ಆಗ್ತಾ ಇದ್ದಾರೆ. ಕೇಳ್ಕೊಳ್ಳಿ. ಮೊದಲು ಪೊಲೀಸ್ ಇಲಾಖೆಗೆ ನಾನು SP ಅವ್ರಿಗೂ ಮಾತಾಡ್ತೀನಿ, ಎಲ್ಲರಿಗೂ ಒಂದು ಇದು ಮಾಡಿಸಿ ಅಂತ ಹೇಳಿ ಒಂದು ಸರ್ಕ್ಯುಲರ್ ಕಳಿಸಿ, ಹೆಲ್ತ್ ಕೇರಿಗೆ ನರ್ಸ್ ಇದೆಯಪ್ಪ, ನೀನು ನಾನು ನರ್ಸ್ ಇದ್ದೀನಿ ರೀ, ನಾವು ಹೊಂಟಿದ್ದೀನಿ ಅಂತಂದ್ರೆ ಮೊದಲು ಹೊಡೆದ ಮ್ಯಾಗಿಂದ ನಾನು ನರ್ಸ್ ಇದ್ದೀನಿ ಅಂತ ಮಾಡ್ಬೋದು. ನಮ್ಮ ಸ್ಟಾಫಿಗೆ ಹೊಡೆದಾರ. ನಮ್ಮಲ್ಲೇ ನಾವು ಯಾರೋ ತೊರವಿಂದ ಬರುವಂಥವ್ರು ಸ್ಟಾಫಿಗೆ ಹೊಡೆದು. ನಮ್ಮ ಆಯುರ್ವೇದ ಕಾಲೇಜ್ ಸ್ಟಾಫಿಗೆ ID ಕೊಡ್ತೀವಿ ನೋಡಿ. ನಮ್ಮಲ್ಲಿ ಆಯುರ್ವೇದಿಕ್ ಕಾಲೇಜ್ ಸ್ಟಾಫಿಗೆ ID ತೋರಿಸಿದ ಪಾಪ, ಹಾಸ್ಪಿಟಲ್ ಸ್ಟಾಫಿಗೆ. ಆಮೇಲೆ ನಿನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾಗ ನಾವು ಒಂದು ಇಶ್ಯೂರೇಜ್ ನೀರಾವರಿ ಇಲಾಖೆಯ ಅಧಿಕಾರಿ ID ತೋರಿಸಿದ್ರು ಹೊಡೆದಾರ ಪಾಪ, ಚಾನಲ್ ಮೇಲೆ ಹೊರಟವ್ರು. ಜಗದೀಶ್ ರಾಠೋಡ್ ಫೋನ್ ಮಾಡಿದ್ರು. ಅಲ್ಲ, ನಾವು ನೋಡಿ ಪೊಲೀಸರು ಯಾರು ಬೇಕಾಬಿಟ್ಟಿ ಅಡ್ಡಾಡ್ತಾರೆ, ಸುಮ್ಮನೆ ಅಡ್ಡಾಡ್ತಾರೆ, ಅವ್ರು ಹೊಡೀರಿ ನೀವು ಬೇಡ. ಆದರೆ ಯಾರೇ ನರ್ಸಸ್ಗಳಿಗೆ, ಡಾಕ್ಟರ್ಗಳಿಗೆ, ಆಕ್ಸಿಜನ್ ಇದು ಮಾಡೋಂಥವ್ರಿಗೆ, ಪತ್ರಕರ್ತರಿಗೆ, ಅಥವಾ ಈ ವಾರಿಯರ್ಸ್ಗೆ, ಅಥವಾ ಯಾರೋ ಪೇಷಂಟ್ ಅಟೆಂಡರ್ಸ್ಗೆ, ಅಥವಾ ಹಾಸ್ಪಿಟ್ಲಿಗೆ ಪೇಷಂಟ್ ಉಂಟು, ಆ ಪೇಷಂಟ್ಗೆ ಹೊಡೆದ್ರೆ
ಇಂಥವು ಆಗಬಾರ್ದು. ನಾವು ಅವರ ಆತ್ಮಸ್ಥೈರ್ಯ ಕಡಿಮೆ ಮಾಡಲ್ಲ, ಯಾಕೆ ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದವನು. ಮೊದಲು ಅವ್ರಿಗೇನು ಅಂತೂ ವಿಚಾರಿಸಿ ಆಮೇಲೆ ಮುಂದಿನ ಕ್ರಮ ಕೈಗೊಂಡು ನಾವು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡಿ. ಯಾರು ಖಾಲಿ ಪುಕ್ಷಟ್ ಅಡ್ಡಾಡ್ತಿರ್ತಾರೋ ಅವ್ರು ಹೊಡಿರಿ, ಬೇಡನಲ್ಲ, ಒಂದೆರಡು ಬಿಡಿರಿ, ಒಂದು ಸ್ವಲ್ಪ ಹಂಚಿಕೆ ಬೇಕು. ಆದರೆ ಸುಮ್ಮನೆ ಹಾಸ್ಪಿಟ್ಲ್ ಅಟೆಂಡರ್ಸ್ಗೆ, ಔಷಧಿ ತರಕ್ಕೆ ಹೋದಂಥವ್ರಿಗೆ, ನರ್ಸಸ್ಗಳಿಗೆ, ಸ್ಟಾಫ್ಗೆ, ಪತ್ರಕರ್ತರಿಗೂ ಹೊಡಿಬೇಡ್ರಿ ಅಂತ ಹೇಳ್ತೀವಿ. ನಿಮಗೂ ಕವರ್ ಮಾಡಕ್ಕೆ ಸರ್ ಲಾಸ್ಟ್ ಅದು ಇದೆ ಹೇಳಿದ್ರಲ್ಲ ಸರ್ ಪ್ರೆಸ್ ಮೀಟಲ್ಲಿ, ಇದು ಆಗಿಲ್ಲ ಅಂದ್ರೆ ನೀವು ಸರ್ಕಾರನ ಬಿಟ್ಟು ಹೋಗಿರುತ್ತೆ ಅವನಿಗೆ ಹಾಂ ನಿಮ್ಮ ಕೈಲೇ ಮ್ಯಾನೇಜ್ ಆಗಿಲ್ಲ ಅಂತ ಹೇಳಿದ್ರು. ಹೌದೌದು. ಈಗ ನೀವು ಅಸಮರ್ಥ ಇದ್ದರೆ ನೀವು ವಿಸರ್ಜನೆ ಮಾಡಿ ಹೋಗಿ ಅಂತೀರ. ನಾವು ನೋಡಿ ಯಾವಾಗಲೂ ಹೇಳ್ತೀನಿ ಕೇಳಿ, ನಾನು ಅಸಮರ್ಥ ಆಗಿದ್ರೆ ಅಥವಾ ನಾವು ಅಸಮರ್ಥ ಆಗಿದ್ರೆ ನಮ್ಮ ಕಡೆ ಆಗೋದಿಲ್ಲ ತಂದರೆ ಬಿಟ್ಬಿಡಿ. ನೇರವಾಗಿ ನೀವು ಹೇಳಿದ್ರು Yes, if you are not capable, it has proven both central government and state government. ಇವತ್ತು ಲಕ್ಷಾಂತರ ಜನ ಮರಣ ಹೋದ್ಮೇಲೆ ಸತ್ತಿದ್ದದಕ್ಕೆ ಆಕ್ಸಿಜನ್ ಬೆಡ್ ಸಿಗ್ಲಾರದಕ್ಕೆ, ವೆಂಟಿಲೇಟರ್ ಸಿಗ್ಲಾರದಕ್ಕೆ, ರೆಮ್ಡಿಸಿವಿರ್ ಸಿಗ್ಲಾರದಕ್ಕೆ, ನಾಟ್ ಬಿಕಾಸ್ ಆಫ್ ಕೊರೋನಾ. ಯಾರು ಹೊಣೆ ಇದಕ್ಕೆ? ಸಿಗ್ಲಾರ್ದಕ್ಕೆ ಹೋಗಿದ್ದಾರೆ. ಆಕ್ಸಿಜನ್ ಬೆಡ್ ಸಿಗ್ಲಾರ್ದಕ್ಕೆ ಹೊಂಟ್ರೆ ನೀವು ನೋಡ್ತಿರ್ತೀನಿ ನಾನು. ಅವ್ರು ಪ್ರಶ್ನವರು ಇಬ್ಬರು ಇದಾಗತ್ತೆ. ಅದಕ್ಕೆ ಮತ್ತೆ ಅಸಮರ್ಥ ಇದ್ದಾಗ ನಾನು ಅಸಮರ್ಥ ಇರ್ತೀನಿ, ಆದರೂ ಹಾಗೆ ಕಂಟಿನ್ಯೂ ಆಗ್ತೀನಿ ಅದಕ್ಕೆ. ಯು ಶುಡ್ ರಿಸೈನ್ ಮಾರಲ್. ಇಫ್ ಯು ಆರ್ ಇನ್ಕೇಪಬಲ್, ಆಲ್ರೆಡಿ ಇಟ್ ಇಸ್ ಪ್ರೂವನ್ ದಟ್ ಯು ಆರ್ ಇನ್ಕೇಪಬಲ್, ಯು ಬೆಟರ್ ವೆಕೇಟ್ ಇಟ್. ಸುಮ್ಮನೆ ನೋಡ್ತಾ ಇದೀವಲ್ಲ ಇದನ್ನು ಭವಿಷ್ಯತ್ನ ಕಾಲ ತರಲಾಗುವುದು, ಮಾಡಲಾಗುವುದು, ಅಷ್ಟು ಕೋಟಿ ವ್ಯಾಕ್ಸಿನೇಷನ್ ಬರ್ತದೆ. ಇಲ್ಲಿ ಇವತ್ತೇ ಪೇಪರ್ನಾಗ ನಮ್ಮ ಸ್ಟೇಟ್ ಕೋವ್ಯಾಕ್ಸಿನ್ ಆಗಿಲ್ಲ. ನಿಮ್ಮ ಪಾಪ ಇವರು ಸುಮಲತಾ ಅಂಬರೀಷ್ ಅವರು ಟೀಕೆ ಮಾಡಿದ್ದಾರೆ ಕನ್ನಡ ಯಾವುದೊಂದು ಪದಾಗಿತ್ತು ಪೇಪರ್ನಾಗ. ಅದೇ ಈಗ ಸತ್ತವ್ರ ಜೀವ ವಾಪಸ್ ಬರುತ್ತಾ? ಆ ಮನೆ ಮುರಿದು ಬಿಟ್ಟಿರ್ತದೆ ಪಾಪ, ಮನೆಯಾಗ ಅವನೇ ಅರ್ನಿಂಗ್ ಫ್ಯಾಮಿಲಿ ಇರ್ತಾನೆ. ಏನು ಮಾಡ್ತೀರಾ? ಎಷ್ಟೋ ಮಂದಿ ಆ ಮಕ್ಕಳು ಅನಾಥ ಆಗಿದ್ದಾರೆ. ಇವತ್ತು ಅದು ಓದ್ತಾ ಇದೆಯಾ? ಅವ್ರನ್ನ ಇದು ಮಾಡ್ಕೋಬೇಕಾದ್ರೂ ಕೂಡ ಪದ್ಧತಿ ಇದೆ, ಹೆಂಗೆ ಅದು ಆಗಬಾರ್ದು ಅಂಥೇಳಿ. ಯಾರು ಹೊಣೆ ರೀ ಅದಕ್ಕೆ? ಮಕ್ಕಳು ಅನಾಥ ಆಗಿದ್ದಕ್ಕೆ ಯಾರು ಹೊಣೆ ಇದಕ್ಕೆ? ಇದು ಬೇರೆಯವ್ರಿಗಾಗಿದೆ ನಮ್ಗೆ ಅನಿಸಲ್ಲ, ನಮಗಾದ್ರೆ ನಮ್ಗೆ ಅನಿಸ್ತದೆ. ಈ ನೋವು ನಮಗಾದಾಗ ಮಾತ್ರ ಇದು ನಮ್ಗೆ ಅನಿಸ್ತದೆ. ಧನ್ಯವಾದ. ಥ್ಯಾಂಕ್ ಯು. ಈಗ BLDಯಲ್ಲಿ ನಾವು 200 ಆಸ್ಪತ್ರೆಯಲ್ಲಿ 300 ಆಕ್ಸಿಜನ್ ಬೆಡ್ಸ್ ಇದ್ದಾವೆ, 200 ನಾನ್ ಆಕ್ಸಿಜನ್ ಬೆಡ್ಸ್ ಇದ್ದಾವೆ. ಇದನ್ನು ಮತ್ತೆ 200 ಆಕ್ಸಿಜನ್ ಬೆಡ್ ತಯಾರು ಮಾಡಲಿಕ್ಕೆ ಈಗಾಗಲೇ ಏನು 13 KLD ನಮಗೆ ಲಿಕ್ವಿಡ್ ಆಕ್ಸಿಜನ್ ಪ್ಲ್ಯಾಂಟ್ ಇದೆ, ಸ್ಟೋರೇಜ್ ಪ್ಲ್ಯಾಂಟ್ ಇದೆ. ಇನ್ನೊಂದು 13 KLD ಈಗಾಗಲೇ ಕೆಲಸ ನಡೀತಾ ಇದೆ. ಈ ಸರ್ಕಾರ ಥರ ಹೇಳ್ತಾ ಇಲ್ಲ, ಪರ್ಮಿಷನ್ ತೊಗೊಂಡು ಕೆಲಸ ನಡೀತಾ ಇದೆ. ಇಲ್ಲಿ ಹೋಗಿ ತೋರಿಸ್ಕೊಂಡ್ಬರ್ತಾರೆ. ಆಮೇಲೆ 200 ಬೆಡ್ದು ಆಕ್ಸಿಜನ್ ಲೈನ್ಸನ್ನು ಕೂಡ ಹೇಳ್ತಾ ಇದ್ದೀವಿ. ನಮ್ಮ ಟ್ರಾಮಾ ಸೆಂಟರ್ನಲ್ಲಿ 200 ಬೆಡ್ಸು ಪ್ಲಸ್ ಮೇಲೆ ಒಂದು ಕಡೆ ಕನೆಕ್ಷನಲ್ಲಿ ಒಟ್ಟು 200 ಎಡಿಷನ್ಸ್ ಬೆಡ್. ಅಂದರೆ ವಿ ವಿಲ್ ಟೇಕ್ ಇಟ್ ಫ್ರಮ್ 300 ಆಕ್ಸಿಜನ್ ಬೆಡ್ಸ್ ಟು 500 ಆಕ್ಸಿಜನ್ ಬೆಡ್ಸ್, ಪ್ರೊವೈಡೆಡ್ ಗೌರ್ಮೆಂಟ್ ಗಿವ್ಸ್ ಅಸ್ 10 KLD ಫಾರ್ ದ ನ್ಯೂ ಆಕ್ಸಿಜನ್ ದಿಸ್ ಒನ್. ಇನ್ನು ಅದನ್ನು ನಾ ತೊಗೊಂಬಂದು ಎಲ್ಲಿಂದ ತರಲಿ? ಯಾಕಂದ್ರೆ ಸೆಂಟ್ರಲ್ ಟಾಸ್ಕ್ ಫೋರ್ಸ್ ಅದು. MP ಪಾಟ್ರ್ ನೀವೇ ತೊಗೊಂಬರಿ ಅಂದರೆ ಪ್ರೊವೈಡ್ ರೆಮ್ಡಿಸಿವಿರ್ ಪೇಷಂಟ್ಸ್. ನಿಮ್ಮ ಸಪೋರ್ಟ್ ತಯಾರಿದ್ದೀವಿ. ಬಹುಶಃ 700 ಬೆಡ್ಸ್ ಯಾವ ಜಿಲ್ಲೆಯಲ್ಲೂ ಕೂಡ ಯಾವುದೇ ದೊಡ್ಡ ಜಿಲ್ಲೆಯಲ್ಲಿ ಮಣಿಪಾಲ್ ಇರ್ಬೋದು ಗೊತ್ತಿಲ್ಲ ನನಗೆ. ಕೋವಿಡ್ ಸಲುವಾಗಿ 700 ಬೆಡ್ಸ್, ಔಟ್ ಆಫ್ ವಿಚ್ 500 ಬೆಡ್ಸ್ ಫಾರ್ ಆಕ್ಸಿಜನ್. ಬಹುಶಃ ಎಲ್ಲಿನೂ ಕೂಡ ಈ ವ್ಯವಸ್ಥೆ ನಿಮ್ಗೆ ಸಿಕ್ಕಾಗ. We will be catering to 60% of the district. ನಮ್ಮನ್ನ ಖಾಸಗಿ ರೆಸ್ಟೋರೆಂಟ್ ಮಾಡ್ತೀರಾ? ಬೇರೆ ಬೇರೆ ಜಿಲ್ಲೆದವರು ಬಂದಿದ್ದಾರೆ. ಆಮೇಲೆ ಗೈನಕಾಲಜಿ ಇನ್ನೊಂದು ಹೇಳ್ಬೇಕು, ಭಾಳ ವೆಟರ್ನರಿ ಇದು ಯೂನಿಟ್ ನಾವು ಸಪ್ರೇಟ್ ಮಾಡಿದ್ದೀವಿ. ಅದೇ ನೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಮಂದಿ ಗೈನಕಾಲಜಿಸ್ಟ್ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಮಂದಿ ಗೈನಕಾಲಜಿಸ್ಟ್ ಇದ್ದಾರೆ. ಅದು ಹೆರಿಗೆ ಟ್ರೀಟ್ಮೆಂಟ್ ಮಾಡಲ್ಲ. ಕೋವಿಡ್ ಪೇಷಂಟ್ ಇದ್ದಂತೆ ಹೆರಿಗೆ ಟ್ರೀಟ್ಮೆಂಟ್ ಮಾಡಲ್ಲ.
ಇಲ್ಲಿ ಕಳಿಸ್ಬಿಡ್ತಾರೆ ಬಿ ಎಲ್ ಡಿ. ಹಾಂ, ಈಗ 8 ಪೇಷಂಟ್ ಇದ್ದಾರೆ. ದೇ ರೆಫರ್ ಟು ಬಿ ಎಲ್ ಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್ ಹೆರಿಗೆಯನ್ನು ಮಾಡೋದಲ್ಲ, ಸುಮ್ಮನೆ ಎಲ್ಲೋ ಕಾಟಾಚಾರಕ್ಕೆ ಎಲ್ಲೋ ಮಾಡಿರ್ಬೋದು, ಅದು ಹೊರತುಪಡಿಸಿದ್ರೆ ಎಲ್ಲರೂ ಇಲ್ಲಿ ರೆಫರ್ ಮಾಡ್ತಾರೆ. ಒಂದು ದಿವಸ ಗುಲ್ಬರ್ಗದವ್ರು ಬಂದಿದ್ದಾರೆ ಪಾಪ ಇಲ್ಲಿ ರಾತ್ರಿ. ಹಾಂ ರೀ, ಇಂಜೆಕ್ಷನ್ ಕೊಡಲ್ಲ. ಆಮೇಲೆ ಅಲ್ಲಿ ಸ್ವಲ್ಪ ಗುಲ್ಬರ್ಗದವ್ರು ಹೆರಿಗೆದವ್ರು ಬಂದಿದ್ರು, ಮಾನವೀಯತೆಯಿಂದ ಒಬ್ಬರು ಹೆರಿಗೆ ಮಾಡಿ ಕಳಿಸಿದ್ದೀವಿ ನಾವು, ಅಲ್ಲಿ ಯಾರು ಹಿಡಿದಿಲ್ಲ. ಸೊ ನಮ್ಮ ಡಾಕ್ಟರ್ಸು ನಮ್ಮ ನರ್ಸಸ್ಗೆ ಅವ್ರಿಗೆ ಹೆದರಿಕೆ ಇಲ್ವಾ? ಕೋವಿಡ್ ಪಾಸಿಟಿವ್ ಡೆಲಿವರಿ ಆಗಬೇಕಲ್ರಿ, ಡೆಲಿವರಿ ಆಗೋ ಪೇಷಂಟ್ಸನ್ನು ಮಾಡ್ಕೋತಿದ್ದೀವಿ ನಾವು, ಮಾಡ್ಕೊತೀವಿ ರೆಗ್ಯುಲರ್. ನಾವು ಮಾಡ್ಕೋತಿದ್ದೀವಿ. ಯಾರು ಸಿವಿಲ್ ಹಾಸ್ಪಿಟ್ಲ್ನಲ್ಲಿ ಗೈನಕಾಲಜಿಸ್ಟ್ ಇರ್ತಿದ್ರೆ ಮಾತು ಬೇರೆ ಇದೆ. ದೇರ್ ಆರ್ 5 ಗೈನಕಾಲಜಿಸ್ಟ್. ಅವ್ರಿಗೆ ಏನು ಬೇಕು ನೀವು ಚೈಲ್ಡಿಗೆ ಏನು ಬೇಕು, ಮದರಿಗೆ ಏನು ಬೇಕು ಅಂತ ಅವ್ರು ವಾರ್ಡ್ ಸೆಟಪ್ ಮಾಡಿದ್ದೀವಿ ಸರ್. ಪ್ಲಸ್ ಅವರಿಗೆ ಇಮಿಡಿಯೇಟ್ ಆರೈಕೆ ಪ್ಲಸ್ ಪೋಸ್ಟ್ ಡೆಲಿವರಿ ಸ್ಪೆಷಲಿ ಫಾರ್ ದಿಸ್ ಕೋವಿಡ್ ಡೆಲಿವರಿ. ಮತ್ತು ಅವ್ರ ಸಲುವಾಗಿ 2 ಸ್ಪೆಷಲ್ ICU ಬೆಡ್ ಥರನೇ ಮಾಡಿದ್ವಿ ಆ ವಾರ್ಡ್ನಲ್ಲಿ. ಯಾಕಂದ್ರೆ ಅದು ಇದಾಗಬಾರ್ದಲ್ಲ, 2 ಮಗು, ಒಂದು ಮಗು ಒಂದು ತಾಯಿ ಆರೈಕೆ ಮಾಡಬೇಕಂತ ಸ್ಪೆಷಲ್ ಯೂನಿಟೇ ಮಾಡಿದ್ವಿ, ಸ್ಪೆಷಲ್ ಯೂನಿಟ್ ಮಾಡಿದ್ವಿ. ಇದಕ್ಕೇನಂತೀರಿ? ಸೊ ಮಾಡೋರಿಗೆ ಸಹಕಾರ ಮಾಡಬೇಕು. ಮತ್ತು ಇದು 5 ಗೈನಕಾಲಜಿಸ್ಟ್ ಇಟ್ಕೊಂಡು ನೀವು ಅವ್ರನ್ನ ಟ್ರೀಟ್ಮೆಂಟ್ ಮಾಡೋಂಗಿಲ್ಲ, ಇದು ಭಾಳ ಘೋರ ಅಪರಾಧ. ಇದು ಪುಣ್ಯಕ್ಕೆ ನಾವು ಬೇಲ್ಡೆದವ್ರು ಅದೀವಿ, ನಾವು ಹಿಡಿತೀವಿ. ಹೀಗೆ ಎಲ್ಲರೂ ಮಾಡ್ಕೊತೋದ್ರೆ ಎಲ್ಲಿ ಹೋಗ್ಬೇಕು ಅವ್ರು ಪಾಪ? ಇದಕ್ಕೆ ಯಾರು ಕಾರಣ ಅದಂತ ಸರ್, ಹೊಣೆ ಆಗ್ತದೆ ಸರ್. ನಾಳೆ ನಮ್ಮ ಕುಟುಂಬದವ್ರು ಇರ್ಬೋದು, ಕೋವಿಡ್ ಹತ್ರ ಗರ್ಭಿಣಿಯರಿಗೆ ಬರೋಂಗಿಲ್ಲ ಅಂತಲ್ಲ, ಪಾಪ ಬರ್ಬೋದು. ಪಾಪ ತಾಯಿ ಮಗು ರಕ್ಷಣೆ ಮಾಡೋದು ಜವಾಬ್ದಾರಿ ಹೋದ್ರು ಎಲ್ಲರದು ಹೋದ್ರು. ಏನು ಅದನ್ನು ಬಿಟ್ಟೇ ಬಿಡೋದಾ? ಲಕ್ಷಾಂತರ ಜನ ಸತ್ತಾರ, ಇದ್ರಾಗ ಇವರು ಅಂತ ಅನ್ಬೇಕಾ? ಇಟ್ಸ್ ನಾಟ್ ದ ಆಟಿಟ್ಯೂಡ್. ಧನ್ಯವಾದಗಳು, ಥ್ಯಾಂಕ್ ಯू. और ख़बरों के लिए देखते रहिए बी न्यूज़ नेशन.